ಹಲೋ ಸ್ಟೂಡೆಂಟ್ಸ್, ಈ ಕನೆಕ್ಟೆಡ್ ಬಾಡಿ ಪ್ರಾಬ್ಲಮ್ಸ್ನ ಫಿಫ್ತ್ ಪಾರ್ಟಿಗೆ ಇವತ್ತು ಡಿಸ್ಕಸ್ ಮಾಡುವ. ಸೊ ಇಲ್ಲಿ ನೀವು ಹೇಳಿದಾಗೆ ಒಂದು ಫ್ರಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡುವ. ಆ್ಯಕ್ಚುಲಿ ಫ್ರಿಕ್ಷನನ್ನು ನಿಮ್ಗೆ ಗೊತ್ತಿರೋದು ವಿಚಾರ, ಬಟ್ ಬೇಕು ಅಂತ ನೀವು ಕೇಳಿದ್ದಕ್ಕೆ ನಾನು ಇದನ್ನು ಮತ್ತೆ ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ವಿಡಿಯೋಗಳ ಬಗ್ಗೆ ಒಂದು ಮಾತು ಏನು ಅಂದರೆ, ಯಾರೋ ನನ್ನ ಫ್ರೆಂಡ್ ಕೇಳಿದ್ರು, ಯಾಕೆಂದರೆ ಏನೆಲ್ಲ ಕನ್ನಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀರಾ ಅಂತೇಳಿ. ಸೊ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳಿದ್ರು. ಎಸ್ಪೆಷಲಿ ನನ್ನ ಉದ್ದೇಶನೇ ಅದು. ಅಂದರೆ ಯೂಶ್ವಲಿ ನಾನು ನೋಡಿರೋ ಹಾಗೆ ಈ SLC ಅವ್ರಿಗೆ ಕನ್ನಡ ಮೀಡಿಯಮ್ ಓದಿರೋಂಥ ಮಕ್ಕಳು SLCಯಲ್ಲಿ ಟಾಪ್ ಸ್ಕೋರ್ ಮಾಡ್ಕೊಂಡು, ಸೊ ಯೂಶ್ವಲಿ ಔಟ್ ಆಫ್ ಔಟ್ ಮಾಡಿದವರು ಕೂಡ ಸೈನ್ಸ್ ಪ್ರಿಪೇರ್ ಮಾಡ್ಕೊಂಡು ಸೈನ್ಸಿಗೆ ಬರ್ತಾರೆ. ಬಟ್ ಸೆಕೆಂಡ್ ಇಯರ್ ರಿಸಲ್ಟಲ್ಲಿ ಅವರು ಟಾಪ್ ಬರೋಕ್ಕಾಗದೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ಲಿಯರ್ ಒಂದು ಬೆಸ್ಟ್ ರಿಸಲ್ಟ್ ತಗೊಳ್ಳೋಕ್ಕಾಗದೇ ಇರುವಂಥ ಸಂದರ್ಭಗಳು ತುಂಬ ಇವೆ. ಸೊ ಯೂಶ್ವಲಿ ಕಾರಣ ಏನು ಅಂತ ನೋಡಿದರೆ, ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ ಅವರಿಗೆ. ಬಟ್ ದೇ ಆರ್ ಬ್ರಿಲಿಯಂಟ್, ಬಟ್ ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಯೂಶ್ವಲಿ ಏನು ನಮ್ಮ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನಲ್ಲಿ ನಾವು ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ನಿಮಗೆ ಟೀಚ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರಿಗೆ ಲ್ಯಾಂಗ್ವೇಜು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾನು ಪೂರ್ತಿಯಾಗಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿರೋದು ಒಂದು ವಿಷಯ. ಇನ್ನು ಎರಡನೇದೇನು ಅಂದರೆ, ಇಂಗ್ಲೀಷಲ್ಲಿ ಸಾವಿರಾರು ಟಾಪ್ ವಿಡಿಯೋಗಳಿವೆ ಫಿಸಿಕ್ಸಿಗೆ ರಿಲೇಟೆಡ್, ಇದೊಂದು ವಿಷಯ. ಅದರ ಅರ್ಥ ಇನ್ನೊಂದು ವಿಷಯ ಏನು ಕೇಳಿದರೆ, ನಮ್ಮ ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ರೀಜನಲ್ ಲ್ಯಾಂಗ್ವೇಜಿನಲ್ಲಿ ಎಕ್ಸ್ಪರ್ಟ್ಸು ಟೀಚ್ ಮಾಡ್ತಾರೆ. ಹಿಂದಿ ಇರ್ಬೋದು, ಮರಾಠಿ ಇರ್ಬೋದು, ತೆಲುಗು ಇದೆ, ತಮಿಳು ಇದೆ, ಮಲಯಾಳಮಲ್ಲಿದೆ, ಉರ್ದು ಇದೆ. ಬಟ್ ಯಾಕೆ ಕನ್ನಡದಲ್ಲಿ ತುಂಬ ಕಡಿಮೆ ಇದೆ. ಬಟ್ ನೀವು ಮದರ್ ಟಂಗ್ ಆಗಿರೋದ್ರಿಂದ ನಿಮಗೆ ನಾನು ಹೇಳಿದ್ದು ಅರ್ಥ ಆಗುತ್ತೆ ಕನ್ನಡದಲ್ಲಿ. ಒಂದು ಸರಿ ಅರ್ಥ ಆಯಿತು ಅಂದರೆ, ಸೊ ಯು ಕ್ಯಾನ್ ಡೀಲ್ ಇನ್ ದ ಫಿಸಿಕ್ಸ್ ಇನ್ ಎನಿ ಲ್ಯಾಂಗ್ವೇಜ್. ಸೊ ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಎಟ್ ಆಲ್. ಹಾಗಾಗಿ ಮ್ಯಾಕ್ಸಿಮಮ್ ಕನ್ನಡ ಯೂಸ್ ಮಾಡಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೇನೆ. ಇನ್ನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಕೇಳಿದರೆ, ಯಾರ್ಯಾರು ಕನ್ನಡ ಮೀಡಿಯಮ್ ಅರ್ಥ ಮಾಡ್ಕೋತಾರೋ ಅಂಥವ್ರಿಗೆಲ್ಲ ಇದನ್ನು ಶೇರ್ ಮಾಡಿ ಅವ್ರು ಯೂಸ್ ಮಾಡ್ಕೊಳ್ಳಿ. ಸೊ ಅಷ್ಟಾದರೂ ಮಾಡಿ, ಯಾಕೆಂದರೆ ನಾನು ಮಾಡಿದ್ದಕ್ಕೆ ಒಂದು ಸರ್ವಿಸ್ ಅದೊಂದು. ಹಾಗಾಗಿ ಆ ಕೆಲಸ ನೀವು ಮಾಡಿ ಅಂತ ನಾನು ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇಲ್ಲಿ ಫ್ರಿಕ್ಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಲೈಟಾಗಿ, ತುಂಬ ಡೆಪ್ತಿಗೆ ಹೋಗದೆ, ತುಂಬ ಲೆಂದಿನೂ ಮಾಡಿದೆ. ನಾನು ಆದಷ್ಟು ಬೇಗ ಇದನ್ನು ಮುಗಿಸ್ತೇನೆ, ಯಾಕೆಂದರೆ ಫ್ರಿಕ್ಷನ್ ತುಂಬ ಕ್ಲೀನಾಗಿ ಥಿಯರಿ ಕ್ಲಾಸಲ್ಲಿ ಕಲ್ತಿರ್ತೀರ. ಬಟ್ ಇದನ್ನು ಅಪ್ಲೈ ಮಾಡೋದು ಹೇಗೆ, ನಾವು ಪ್ರೀ ಬಾಡಿ ಡಯಾಗ್ರಾಮನ್ನು ಸಾಲ್ವ್ ಮಾಡುವಂಥ ಸಂದರ್ಭ ಇರ್ಬೋದು, ಅಥವಾ ಯಾವುದೇ ಸಂದರ್ಭ ಇರ್ಬೋದು, ಮ್ಯಾಕ್ಸಿಮಮ್ ಕೇಸ್ಗಳಲ್ಲಿ ಫ್ರಿಕ್ಷನನ್ನು ಇನ್ವಾಲ್ವ್ ಮಾಡ್ತಾರೆ. ಈ ಫ್ರಿಕ್ಷನ್ ಕಾನ್ಸೆಪ್ಟ್ ಏನು ಅನ್ನೋದು ನಮ್ಗೆ ಅರ್ಥ ಆದರೆ ಸಾಕು. ಸೊ ಹಾಗಾಗಿ ನಾವು ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೂ ಜಾಸ್ತಿ ಮಾತಾಡೋಲ್ಲ, ನಾನು ನೇರವಾಗಿ ಯೂನಿಟಿಗೆ ಬರೋಣ. ಓಕೆ, ಸೊ ಫ್ರಿಕ್ಷನ್ ಅನ್ನೋದೇನು ಅಂದರೆ, ಈಸ್ ಆನ್ ಅಪೋಸಿಂಗ್ ಫೋರ್ಸ್. ಇದೊಂದು ಅಪೋಸಿಂಗ್ ಫೋರ್ಸು ರೈಸಸ್ ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ಟೂ ಬಾಡೀಸ್ ಇನ್ ಕಾಂಟ್ಯಾಕ್ಟ್. ಸೊ ಇವು ಒಂದು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಒಂದು ಕಾನ್ಸೆಪ್ಟನ್ನು ನಿಮಗೆ ಅರ್ಥ ಆಗಿರ್ಬೋದು. ಯೂಶ್ವಲಿ ಏನು ಅಂದರೆ, ಒಂದು ಬಾಡಿ ಇನ್ನೊಂದು ಬಾಡಿ ಮೇಲೆ ಇದ್ದಾಗ, ಅಥವಾ ವೆನ್ ದ ಬಾಡೀಸ್ ಆರ್ ಇನ್ ಕಾಂಟ್ಯಾಕ್ಟ್, ಸೊ ದೆರ್ ಆರ್ ಸಮ್ ಟೈಪ್ ಆಫ್ ಫೋರ್ಸಸ್ ಎಕ್ಸಿಸ್ಟ್. ಆ ಒಂದು ಫೋರ್ಸ್ಗಳಿಗೆ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಯೂಶ್ವಲಿ ಫ್ರಿಕ್ಷನ್ ಈಸ್ ಒನ್ ಆಫ್ ದ ಕಾಂಟ್ಯಾಕ್ಟ್ ಫೋರ್ಸ್. ಹಾಗೆ ನಾವು ನೋಡೋದಾದರೆ ರಿಯಾಕ್ಷನ್ ಅನ್ನುವಂಥದ್ದು ಇರ್ಬೋದು, ಅಥವಾ ವಿಸ್ಕಸ್ ಫೋರ್ಸ್ ಇರ್ಬೋದು. ಸೊ ಇವೆಲ್ಲ ಏನು ಅಂದರೆ ಕಾಂಟ್ಯಾಕ್ಟ್ ಫೋರ್ಸ್ಗಳು, ಅಥವಾ ಟೆನ್ಷನ್ ಇನ್ ಸ್ಟ್ರಿಂಗ್ ಇರ್ಬೋದು. ಇವೆಲ್ಲ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಎಕ್ಸಿಸ್ಟ್ ಆಗುವಂಥ ಫೋರ್ಸ್ಗಳು, ಅದಕ್ಕೆ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಟೂ ಬಾಡೀಸ್ ಕಾಂಟ್ಯಾಕ್ಟ್ ಇದ್ದಾಗ, ಒಂದು ಬಾಡಿ ಏನಾದರೂ ಟ್ರೈ ಟು ಮೂವ್ ಆನ್ ದ ಅನದರ್ ಬಾಡಿ, ಸೊ ಸೆಪರೇಟ್ಲಿ, ಅಂದರೆ ಇಲ್ಲಿ ರಿಲೇಟಿವ್ ಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಒಂದು ಬಾಡಿಗೂ ಇನ್ನೊಂದು ಬಾಡಿಗೂ ಒಂದು ರಿಲೇಟಿವ್ ಮೋಷನ್ ಇರಬೇಕು. ಆ ಮೋಷನ್ಗೆ ಟ್ರೈ ಮಾಡುವಾಗಲೇ, ಸೊ ಟ್ರೈ ಮಾಡೋದಂದರೆ ಗೊತ್ತಾಯ್ತಲ್ವ, ಒಂದು ಟೇಬಲ್ ಮೇಲೆ ಒಂದು ಬ್ಲಾಕನ್ನು ಇಟ್ಟಿದ್ರೆ ನೀವು ಜಸ್ಟ್ ಅದನ್ನು ನೀವು ಪುಷ್ ಮಾಡ್ತಾ ಇದ್ದೀರಾ ಅಥವಾ ಪುಲ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಹಾಗೆ ಮಾಡ್ತಿರ್ಬೇಕಾದ್ರೆ ಆ ಒಂದು ಅಪೋಸಿಂಗ್ ಫೋರ್ಸ್ ಡೆವಲಪ್ ಆಗುತ್ತಲ್ಲ, ಆ ಒಂದು ಫೋರ್ಸಿಗೆ ನಾವು ಫ್ರಿಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಜನರಲಿ ಟೂ ಟೈಪ್ಸ್ ಏನು ಅಂದರೆ, ಸ್ಟ್ಯಾಟಿಕ್ ಫ್ರಿಕ್ಷನ್ನು, ಇನ್ನೊಂದು ಕೈನೆಟಿಕ್ ಫ್ರಿಕ್ಷನ್ ಅಂತ. ಸೊ ಸ್ಟ್ಯಾಟಿಕ್ ಅಂದರೆ ವರ್ಡೇ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬಾಡಿ ಈಸ್ ನಾಟ್ ಮೂವಿಂಗ್, ಇಟ್ ಈಸ್ ಟೆಂಡಿಂಗ್ ಟು ಮೂವ್. ಸೊ ಜಸ್ಟ್ ಮೂವ್ ಆಗಲಿಕ್ಕೆ ಟ್ರೈ ಮಾಡುವಂಥ ಸಂದರ್ಭದಲ್ಲಿ ಎಕ್ಸಿಸ್ಟ್ ಆಗುವಂಥ ಫೋರ್ಸ್ ಇದೆಯಲ್ಲ, ಅದಕ್ಕೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರೀತಾರೆ. ಸೊ ಕೈನೆಟಿಕ್ ಫ್ರಿಕ್ಷನ್ ಅನ್ನೋದು ಆ್ಯಕ್ಚುಲಿ ವೆನ್ ದ ಬಾಡಿ ಮೂವ್ಸ್ ಆನ್ ದ ಅನದರ್ ಬಾಡಿ. ಸೊ ಬಾಡಿ ಮೂವ್ ಆಗ್ತಾ ಇದೆ ಬಟ್ ಆನ್ ದ ಸರ್ಫೇಸ್ ಆಫ್ ಅನದರ್ ಬಾಡಿ, ಆವಾಗ ಬರೋದು ಕೈನೆಟಿಕ್ ಫ್ರಿಕ್ಷನ್.
ಹೀಗೆ 2 ಟೈಪ್ಸ್ ಇದೆ. ಓಕೆ, ನಾವೀಗ ಫಸ್ಟ್ ಏನು ಮಾಡುವ ಅಂದರೆ ಸ್ಟ್ಯಾಟಿಕ್ ಫ್ರಿಕ್ಷನ್ನ ಸ್ಟಡಿ ಮಾಡೋಣ, ಆಮೇಲೆ ಕೈನೆಟಿಕ್ ಫ್ರಿಕ್ಷನ್ ಸ್ಟಡಿ ಮಾಡೋಣ. ಸೊ ಇದು ಬಿಟ್ಟು ಇನ್ನೊಂದು ಫ್ರಿಕ್ಷನ್ ಏನಿದೆ ಅಂದರೆ ರೋಲಿಂಗ್ ಫ್ರಿಕ್ಷನ್ ಅನ್ನುವಂಥದ್ದು. ಸೊ ವೆರಿ ನೆಗ್ಲಿಜಿಬಲ್ ಕಂಪೇರ್ ಟು ದೀಸ್ ಟು. ಫ್ರಿಕ್ಷನ್ನ ಒಂದು ಥಿಯರಿ ಕಾನ್ಸೆಪ್ಟ್ ತುಂಬ ಹೈ ಲೆವೆಲ್ ಇದೆ. ಸೊ ಅದನ್ನು ನಮ್ಮ ಒಂದು ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ನೀಟ್ ಆಗಲಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅದರ ಮೇಲೆ ಕ್ವಶನ್ಸ್ ಬರೋದಿಲ್ಲ. ಮತ್ತು ಅದರ ಒಂದು ಕಾನ್ಸೆಪ್ಟ್ಗಳು ಎಕ್ಸ್ಪೆರಿಮೆಂಟಲಿ ವೆರಿಫೈ ಮಾಡಿರುವಂಥದ್ದು. ಥಿಯರಿಟಿಕಲಿ ಮಾಡಿದಾಗ ಬೇರೆ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಸೊ ಹಾಗಾಗಿ ಅದನ್ನು ಡಿಸ್ಕಸ್ ಮಾಡೋದು ಬೇಡ ಇಲ್ಲಿ ಅಂದ್ಕೊಂಡಿದ್ದೀನಿ ನಾನು. ಸೊ ಇವೆರಡನ್ನೇ ಡಿಸ್ಕಸ್ ಮಾಡೋಣ, ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಂಡ್ ಕೈನೆಟಿಕ್ ಫ್ರಿಕ್ಷನ್ ಅನ್ನುವಂಥದ್ದು. ಇನ್ನು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ದಿಸ್ ಫ್ರಿಕ್ಷನ್ ಅರೈಸಸ್ ವೆನ್ ಬಾಡಿ ಟೆಂಡಿಂಗ್ ಟು ಮೂವ್ ಆನ್ ಸರ್ಫೇಸ್ ಆಫ್ ಅನದರ್ ಬಾಡಿ. ಅದೇ ಈಗ ಹೇಳಿದ ಹಾಗೆ ಈ ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನೋದು ಏನಾಗುತ್ತೆ ಅಂದರೆ ಒಂದು ಬಾಡಿ ಟೆಂಡಿಂಗ್ ಟು ಮೂವ್ ಆಗಲಿಕ್ಕೆ ರೆಡಿ ಆಗಿದೆ ಅಂದ್ಕೊಳ್ಳಿ. ಸೊ ಮೂವ್ ಆಗಲಿಕ್ಕೆ ರೆಡಿ ಆಗೋದಂದರೆ ಏನು, ನೀವು ಒಂದು ಫೋರ್ಸನ್ನು ಅಪ್ಲೈ ಮಾಡಿದಿರಿ, ಆ ಬಾಡಿ ಜಸ್ಟ್ ಫೋರ್ಸನ್ನು ಅಪ್ಲೈ ಮಾಡಿರುವಂಥ ಫೋರ್ಸು ಬಾಡಿಯನ್ನು ಮೂವ್ ಮಾಡೋದಿಲ್ಲ. ಸೊ ಆಲ್ರೆಡಿ ನಾವೀಗ ಕನೆಕ್ಟೆಡ್ ಬಾಡಿ ಪ್ರಾಬ್ಲಮ್ಸಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಹಾಕಿ ಎಲ್ಲ ಕಲ್ತಿದ್ದೀವಿ ಇಷ್ಟು ಹಿಂದಿನ 4 ವಿಡಿಯೋಗಳಲ್ಲಿ. ಸೊ ಈಗೇನಾಯಿತು ಕೇಳಿದರೆ, ಬಾಡಿ ಟೆಂಡಿಂಗ್ ಟು ಮೂವ್ ಅಂದರೆ ನೀವು ಫೋರ್ಸನ್ನು ಅಪ್ಲೈ ಮಾಡಿದಿರಿ. ಹಾಗಾದರೆ ಅಪ್ಲೈ ಮಾಡಿರೋ ಫೋರ್ಸ್ ಎಲ್ಲೋಯ್ತು ಅನ್ನೋದು ಒಂದು ಕ್ವಶನ್. ಯಾಕೆಂದರೆ ನಾವು ಮೆಕ್ಯಾನಿಕ್ಸಲ್ಲಿದ್ದೀವಿ. ಸೊ ಯೂಸಲಿ ಒಂದು ಫೋರ್ಸ್ ಅಪ್ಲೈ ಮಾಡಿದ್ರಿ ಅಂದರೆ ದೆರ್ ಮಸ್ಟ್ ಬಿ ಆ್ಯನ್ ಎಕ್ಸಲರೇಷನ್. ಬಟ್ ಎಲ್ಲೋಯ್ತು ಈ ಫೋರ್ಸ್ ಅನ್ನುವಂಥದ್ದು? ಎಲ್ಲೋಯ್ತು ಅನ್ನುವಾಗ ಏನಾಗಬೇಕು, ಹಾಗಾದರೆ ಈ ಫೋರ್ಸನ್ನು ನ್ಯೂಟ್ರಲ್ ಮಾಡುವಂಥದ್ದು ಒಂದು ಬೇಕು. ಯಾಕೆಂದರೆ ಬಾಡಿ ಮೂವ್ ಆಗಿಲ್ಲ, ಎಕ್ಸಲರೇಟ್ ಆಗಿಲ್ಲ. ಹಾಗಾಗಿ ಇಲ್ಲೊಂದು ಅಪೋಸಿಂಗ್ ಫೋರ್ಸ್ ಡೆವಲಪ್ ಆಯಿತು. ತಕ್ಷಣ ನೀವು ಯಾವಾಗ ಫೋರ್ಸ್ ಅಪ್ಲೈ ಮಾಡಿದ್ರು ಆವಾಗ ಒಂದು ಅಪೋಸಿಂಗ್ ಫೋರ್ಸ್ ಡೆವಲಪ್ ಆಯಿತು. ಅದು ಅಪೋಸಿಂಗ್ ಅಂದರೆ ಅಪೋಸಿಟ್ ಇನ್ ಡೈರೆಕ್ಷನ್ ಟು ದ ಅಪ್ಲೈಡ್ ಫೋರ್ಸ್. ನೀವು ಅಪ್ಲೈ ಮಾಡಿರುವಂಥ ಫೋರ್ಸಿಗೆ ಅದು ಅಪೋಸಿಟ್ ಇರೋದ್ರಿಂದ ಏನಾಗುತ್ತೆ ಕೇಳಿದರೆ, ಈ ಅಪ್ಲೈ ಮಾಡಿರುವಂಥ ಫೋರ್ಸಿನಿಗೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಬಂದು ಅದನ್ನು ನ್ಯೂಟ್ರಲ್ ಮಾಡುತ್ತೆ. ಸೊ ಅಪೋಸಿಟ್ ಫೋರ್ಸ್ಗಳು ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಇದ್ದರೆ ರಿಸಲ್ಟೆಂಟು 0 ಆಗುತ್ತೆ ವೆಕ್ಟೋರಿಕಲಿ. ಸೊ ದಟ್ ಈಸ್ ದ ಕಾಸ್ ದ ಬಾಡಿ ವಿಲ್ ನಾಟ್ ಮೂವ್. ಬಾಡಿ ಮೂವ್ ಆಗ್ತಾ ಇಲ್ಲ, ಇದ್ದಲ್ಲೇ ಇದೆ. ಬಟ್ ನಾವು ಫೋರ್ಸನ್ನು ಹಾಕಿದ್ದೀವಿ, ಬಟ್ ಆ ಫೋರ್ಸನ್ನು ನ್ಯೂಟ್ರಲೈಸ್ ಮಾಡುವಂಥ ಒಂದು ಅಪೋಸಿಂಗ್ ಫೋರ್ಸ್ ಬಂದಿದೆ. ಸೊ ಈಗ ನೆಕ್ಸ್ಟ್ ಏನು ಕೇಳಿದ್ರೆ, ನೀವು ಫೋರ್ಸನ್ನು ಇನ್ಕ್ರೀಸ್ ಮಾಡಿದ್ರಿ ಅಂದ್ಕೊಳ್ಳಿ, ಅಪ್ಲೈಡ್ ಮಾಡಿರುವಂಥ ಫೋರ್ಸು, ಬಾಡಿ ಮೂವ್ ಆಗಿಲ್ಲ. ಅಂದರೆ ಅರ್ಥ ಏನು ಅಂದರೆ ಈ ಫ್ರಿಕ್ಷನ್ನು ತನ್ನ ಮ್ಯಾಗ್ನಿಟ್ಯೂಡನ್ನು ಮತ್ತೆ ಜಾಸ್ತಿ ಮಾಡ್ಕೊಂಡಿದೆ. ಡೈರೆಕ್ಷನ್ ಸೇಮ್ ಇರುತ್ತೆ ಅಪೋಸಿಟ್ ಟು ದ ಅಪ್ಲೈಡ್ ಫೋರ್ಸು, ಬಟ್ ಏನು ಮಾಡಿದೆ, ಅದು ಮ್ಯಾಗ್ನಿಟ್ಯೂಡನ್ನು ಇನ್ನೂ ಜಾಸ್ತಿ ಮಾಡ್ಕೊಂಡಿದೆ ಅಂತೇಳಿ. ಹಾಗಾಗಿ ನಾವೇನಂತೀವಿ ಅಂದರೆ ಈ ಸ್ಟ್ಯಾಟಿಕ್ ಫ್ರಿಕ್ಷನನ್ನು ಸೆಲ್ಫ್ ಅಡ್ಜಸ್ಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಸೆಲ್ಫ್ ಅಡ್ಜಸ್ಟಿಂಗ್ ಅಂದರೆ ಸಿಚುವೇಷನ್ಗೆ ತಕ್ಕಾಗಿ ಮ್ಯಾಗ್ನಿಟ್ಯೂಡನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಬಾಡಿಯನ್ನು ನೀವು ಒಂದು ಡೈರೆಕ್ಷನಲ್ಲಿ ಅಪ್ಲೈ ಮಾಡಿದ್ರಿ ಫೋರ್ಸ್ ಅಂದ್ಕೊಳ್ಳಿ, ಆಪೋಸಿಟ್ ಡೈರೆಕ್ಷನ್ ಅಪ್ಲೈ ಮಾಡಿದಾಗ ಇಲ್ಲೇನಾಗುತ್ತೆ ಕೇಳಿದ್ರೆ ಫ್ರಿಕ್ಷನ್ನ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಸೊ ಈ ಫ್ರಿಕ್ಷನ್ಗೆ ಅರ್ಥ ಆಗಿಬಿಡುತ್ತೆ, ಯಾವ ಕಡೆಯಿಂದ ನೀವು ಪುಷ್ ಮಾಡ್ತಾ ಇದ್ದೀರಿ ಅದನ್ನು ಅಪೋಸ್ ಮಾಡುತ್ತೆ. ಓಕೆ, ಸೊ ಈಗ ನಾವು ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಇಲ್ಲಿ ಒಂದು ಮಾಸನ್ನು ಒಂದು ಹಾರಿಜಾಂಟಲ್ ಟೇಬಲ್ ಮೇಲೆ ಒಂದು ಬ್ಲಾಕನ್ನು ಇಟ್ಟಿದ್ದೀರಿ ಅಂದ್ಕೊಳ್ಳಿ. ಇಟ್ಟ ತಕ್ಷಣ ಬರುವಂಥ ಫೋರ್ಸ್ಗಳು ಯಾವುದು ಅನ್ನುವಂಥದ್ದು. ಸೊ ಎವ್ರಿ ಬಾಡಿ ಈಸ್ ಅಟ್ರಾಕ್ಟೆಡ್ ಬೈ ಗ್ರಾವಿಟಿ. ಸೊ ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು ಡೌನ್ವರ್ಡ್ ಆಗ್ತಾ ಇರುತ್ತೆ. ಡೌನ್ವರ್ಡ್ ಅಂದರೆ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಸೊ ಅದನ್ನು ನಾವು m/g ಅಂತೀವಿ. ಈ ಫೋರ್ಸ್ ಏನಾಗಬೇಕು, ಹಾಗಾದರೆ ಈ ಬಾಡಿಯನ್ನು ಎಳ್ಕೊಂಡು ತಗೊಂಡು ಹೋಗ್ಬಿಡ್ಬೇಕು ಸೆಂಟರ್ ಆಫ್ ದ ಅರ್ತಿಗೆ. ಬಟ್ ಹೋಗೋದಿಲ್ಲ. ಕಾರಣ ಏನು ಕೇಳಿದರೆ, ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ಲು ಈ ಬಾಡಿ ಮೇಲೆ ಒಂದು ಅಪೋಸಿಂಗ್ ಫೋರ್ಸನ್ನು ಹಾಕ್ತಾ ಇರುತ್ತೆ. ಸೊ ಅದಕ್ಕೆ ಆ ಫೋರ್ಸ್ ಹೇಗಿರುತ್ತೆ ಅಂದರೆ ನಾರ್ಮಲ್, ಅಂದರೆ ಪರ್ಪೆಂಡಿಕ್ಯುಲರ್ ಟು ದ ಈ ಪ್ಲೇನ್ ಆಫ್ ದ ಟೇಬಲ್ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಕೇಳಿದರೆ ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ. ಈ mg ಅನ್ನೋದು ಆ್ಯಕ್ಷನ್ ಆದರೆ ಈ n ಅನ್ನೋದು ರಿಯಾಕ್ಷನ್ನು, ಬಟ್ ಇಟ್ ಆ್ಯಕ್ಟ್ಸ್ ಇನ್ ನಾರ್ಮಲಿ. ಹಾಗಾಗಿ ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ದೀಸ್ ಟು ಆರ್ ಈಕ್ವಲ್. ಇದು ಯಾವಾಗೂ ಈಕ್ವಲ್ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ವಾಕ್ ಮಾಡ್ತಾ ಇದ್ದೀರಿ ಅಥವಾ ಎಲ್ಲೋ ಒಂದು ಫ್ಲೋರಲ್ಲಿ ನಿಂತಿದ್ರಿ ಅಂದರೆ, ಸೊ ನಿಮ್ಮ ವೇಟು ಡೌನ್ವರ್ಡ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಆ ಕೆಳಗಡೆ ಇರುವಂಥ ಟೈಲ್ಸು, ನಿಮ್ಮ ಕಾಲು ಕೆಳಗಡೆ ಇರುವಂಥ ಟೈಲ್ಸ್ ಅಥವಾ ಫ್ಲೋರ್ ಏನು ಮಾಡುತ್ತೆ ಅಂದರೆ ನಾರ್ಮಲ್ ರಿಯಾಕ್ಷನನ್ನು ಅಪ್ವರ್ಡ್ ಮಾಡುತ್ತೆ. ಯಾವುದು ಒಂದು ಹೆಚ್ಚು ಕಡಿಮೆ ಆದರೂ ಏನಾಗುತ್ತೆ ಹೇಳಿ, ಸಪೋಸ್ n ಜಾಸ್ತಿ ಆದರೆ ನೀವು ಮೇಲಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೀರಾ, ಸಪೋಸ್ n ಕಡಿಮೆ ಆದರೆ ಕೆಳಗಿಳಿದು ಹೋಗ್ಬಿಡ್ತೀರಾ. ಬಟ್ ಹಾಗಾಗೋದಿಲ್ಲ. ಸೊ ದೇ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಸೊ ದರ್ ಫೋರ್ ನೆಟ್ ಫೋರ್ಸ್ ಈಸ್ 0. ಬಾಡಿ ಎಲ್ಲೂ ಎಕ್ಸಲರೇಟ್ ಆಗೋದಿಲ್ಲ. ನೆಕ್ಸ್ಟ್ ಈಗ ಸಪೋಸ್ ನೀವು ಇದ್ರ ಮೇಲೆ ಒಂದು ಫೋರ್ಸನ್ನು ಹಾಕಿದ್ರಿ ಅಂದ್ಕೊಳ್ಳಿ. ಈ ಫೋರ್ಸ್ ಹಾಕಿದ ತಕ್ಷಣ ಏನಾಗುತ್ತೆ ಕೇಳಿದರೆ, ಇನ್ನೊಂದು ಫೋರ್ಸು ನಾವು ಹಾಕಿದ್ದಲ್ಲ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಯೂಶ್ವಲಿ ಈ ಅಪ್ಲೈಡ್ ಫೋರ್ಸಿಗೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಇರ್ತದೆ. ಮತ್ತು ಈ ಫೋರ್ಸ್ ಏನಾಗುತ್ತೆ ಅಂದರೆ ಟ್ಯಾಂಜೆನ್ಷಿಯಲಿ ಆ್ಯಕ್ಟ್ ಆಗುತ್ತೆ. ಸೊ ಟ್ಯಾಂಜೆನ್ಷಿಯಲ್ ಕಾಂಟ್ಯಾಕ್ಟ್ ಅಂದರೆ ಈ ಕಾಂಟ್ಯಾಕ್ಟ್ ಇದೆಯಲ್ಲ, ಎರಡು ಬಾಡಿಗಳ ಕಾಂಟ್ಯಾಕ್ಟ್ ಇದೆಯಲ್ಲ, ಎರಡು ಬಾಡಿ ಅಂದರೆ ಯಾವುದು, ಒಂದು ಟೇಬಲು ಇನ್ನೊಂದು ಬ್ಲಾಕ್, ಇವುಗಳ ಮಧ್ಯದಲ್ಲಿ ಟ್ಯಾಂಜೆನ್ಷಿಯಲಿ ಅಲಾಂಗ್ ದ ಸರ್ಫೇಸ್ ಈ ಒಂದು ಫೋರ್ಸು ಆ್ಯಕ್ಟ್ ಆಗುವಂಥದ್ದು.
ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಅಮ್ಮ ಮಗುನ ಎತ್ಕೊಂಡು ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ, ನೀವು ಸಣ್ಣವರಿದ್ದಾಗ ಎತ್ಕೊಂಡು ಹೋಗಿರ್ತಾರಲ್ಲ ಅಮ್ಮ. ಸೊ ಆ ಟೈಮಲ್ಲಿ ನೀವು ಏನು ಫೀಲ್ ಮಾಡ್ತೀರಿ ಅಂದರೆ ಅಮ್ಮ ಲೂಸಾಗಿ ಇಟ್ಕೊಂಡಿದೆ, ನಾನು ಇಳಿದು ಬಿಡ್ಬೋದು ಅಂತೇಳಿ. ಮಾರ್ಕೆಟಲ್ಲೆಲ್ಲ ಹೋಗ್ತೀರಾ, ಕಲರ್ ಆಬ್ಜೆಕ್ಟ್ಸನ್ನು ನೋಡ್ತೀರಾ. ಸೊ ಯು ಆರ್ ಇಂಟ್ರೆಸ್ಟೆಡ್, ಯು ಟ್ರೈ ಟು ಸ್ಟೆಪ್ ಡೌನ್, ಅಲ್ಲಿಂದ ಇಳಿದು ಬಿಡೋಣ ಅಮ್ಮನ ಕೈಯಿಂದ ಅಂತ ಅನಿಸಿದ್ರೆ ವೆನ್ ಯು ಟ್ರೈ ಟು ಮೂವ್, ನೋಡಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ನೀವು ಅಲ್ಲಿಂದ ಮೂವ್ ಆಗಬೇಕಂದ್ರೆ ಅಮ್ಮ ಏನು ಮಾಡ್ತಾರೆ, ಗಟ್ಟಿಯಾಗಿ ಇಟ್ಕೋತಾರೆ. ಸೊ ನೀವು ಫ್ರೀ ಇದ್ದರೆ ಲೂಸಾಗಿ ಇಟ್ಕೊಂಡಿರ್ತಾರೆ. ಸೊ ನೀವು ಕೆಳಗೆ ಹೋಗ್ಬೇಕಂದ್ರೆ ಇನ್ನೂ ಹಾರ್ಡಾಗಿ ಹಿಡ್ಕೊತಾರಲ್ಲ. ಸೊ ಅದೇ ರೀತಿ ಈ ಫ್ರಿಕ್ಷನ್ ಕೆಲಸ ಮಾಡುತ್ತೆ. ನೀವು ಫೋರ್ಸ್ ಹಾಕಿದ್ರಿ ಅಂದ್ಕೊಳ್ಳಿ, ನೋಡಿ ಇಲ್ಲಿ ಬನ್ನಿ, ಈಗ ಈ ಬಾಡಿ ಇದೆ, ನೀವು ಇದನ್ನು ಎಳಿಬೇಕು, ಈ ಕಡೆ ಮೂವ್ ಮಾಡಬೇಕು ಅಂತ ಫೋರ್ಸನ್ನು ಹಾಕ್ತೀರಿ. ಬಟ್ ಆ ಫೋರ್ಸ್ ಹಾಕಿದ ತಕ್ಷಣ ಫ್ರಿಕ್ಷನ್ ಬರುತ್ತೆ. ಈ ಫೋರ್ಸ್ ಹಾಕಿಲ್ಲ ಅಂದ್ಕೊಳ್ಳಿ, ಏನಾಗುತ್ತೆ, ಫ್ರಿಕ್ಷನ್ ಇರೋದಿಲ್ಲ 100%. ಸೊ ಯಾವಾಗ ನೀವು ಇದನ್ನು ಪುಲ್ ಮಾಡ್ತೀರೋ ಸಡನ್ಲಿ ಫ್ರಿಕ್ಷನ್ ಬಂದುಬಿಡುತ್ತೆ. ನೀವೆಷ್ಟು ಒಂದು 2 ನ್ಯೂಟನ್ ಫೋರ್ಸ್ ಹಾಕಿದ್ರಿ ಅಂದ್ಕೊಳ್ಳಿ, ಈ ಫ್ರಿಕ್ಷನಲ್ ಫೋರ್ಸು 2 ನ್ಯೂಟನ್ ಇರುತ್ತೆ. ನೀವು ಇದನ್ನು 5ಗೆ ತಂದ್ರಿ ಅಂದ್ಕೊಳ್ಳಿ, ಇದು 5 ಆಗುತ್ತೆ. ಮತ್ತೆ ಜಾಸ್ತಿ ಮಾಡಿದ್ರಿ ಅಂದ್ಕೊಳ್ಳಿ, 6 ನ್ಯೂಟನ್ ಮಾಡಿದ್ರಿ ಅಂದ್ಕೊಳ್ಳಿ, ಸೊ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿತ್ತು, ಒಂದು 5 ಇತ್ತು ಅಂದ್ಕೊಳ್ಳಿ, ಅದಕ್ಕೂ ಜಾಸ್ತಿ ಇದು ರೀಚ್ ಆಗೋದಿಲ್ಲ. ಅಷ್ಟಾದಮೇಲೆ ಇದು ಸ್ಟಾಪ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಏನಾಯಿತು ಕೇಸು ಕೇಳಿದರೆ, ಅಪ್ಲೈಡ್ ಫೋರ್ಸು 5 ನ್ಯೂಟನ್ ಕ್ರಾಸ್ ಆಯಿತು ಅಂದರೆ ಬಾಡಿ ಎಕ್ಸಲರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ಬರೋದು ಮತ್ತೊಂದು ಫ್ರಿಕ್ಷನ್ನು, ಅದಕ್ಕೆ ನಾವು ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಫ್ರಿಕ್ಷನ್ನ ಒಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಸ್ಟ್ಯಾಟಿಕ್ ಫ್ರಿಕ್ಷನ್ ಮಾತ್ರ ಸೆಲ್ಫ್ ಅಡ್ಜಸ್ಟಿಂಗ್, ಅಂದರೆ ಅಪ್ಲೈಡ್ ಫೋರ್ಸಿಗೆ ಅನುಗುಣವಾಗಿ ಇದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇರೆ ಇರುತ್ತೆ. ಬಟ್ ನೀವು ಸ್ವಲ್ಪ ತಳ್ಳಿಕ್ಕೆ ಹೋದ್ರಿ ಅಂದ್ಕೊಳ್ಳಿ, ಸ್ವಲ್ಪ ಅಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಫೋರ್ಸ್ ಹಾಕಿದ್ರಿ ಅಂದ್ಕೊಳ್ಳಿ, ಜಾಸ್ತಿ ಅಪೋಸಿಷನ್. ತುಂಬ ಜಾಸ್ತಿ ಹಾಕಿದಾಗ ಏನಾಗುತ್ತೆ, ಅದು ತನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಬಿಡುತ್ತೆ. ಬಟ್ 0 ಆಗೋದಿಲ್ಲ, ಆ ಫೋರ್ಸನ್ನು ಅದು ಹಾಗೆ ಮೇಂಟೈನ್ ಮಾಡುತ್ತೆ, ಮ್ಯಾಕ್ಸಿಮಮ್ ಫ್ರಿಕ್ಷನಲ್ ಫೋರ್ಸನ್ನು. ಬಟ್ ಬಾಡಿ ಏನಾಯ್ತು, ಈಗ ಅಪ್ಲೈಡ್ ಫೋರ್ಸಿಂದ ಎಕ್ಸಲರೇಟ್ ಆಗಿ ಮುಂದಕ್ಕೆ ಹೋಗುತ್ತೆ. ಓಕೆ, ಸೊ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳು. ಸೊ ಇದು ನಿಮ್ಗೆ ಅರ್ಥ ಆಯಿತು ಅನ್ಕೋತೇನೆ. ನಾವು ಮುಂದಕ್ಕೆ ಹೋಗೋಣ. ಇನ್ನು ಈ ಎಕ್ಸ್ಪ್ರೆಷನನ್ನು ಪ್ರಾಕ್ಟಿಕಲಿ ಒಂದು ವೆರಿಫೈ ಮಾಡಿ ಒಂದು ಎಕ್ಸ್ಪ್ರೆಷನನ್ನು ತಂದಿರ್ತಾರೆ. ಏನು ಕೇಳಿದರೆ, ಈ FS ಅನ್ನೋದು ಫ್ರಿಕ್ಷನಲ್ ಫೋರ್ಸ್. ಸೊ ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎನ್ ಅನ್ನೋದು ನಾರ್ಮಲ್ ರಿಯಾಕ್ಷನ್. ಇಲ್ಲಿ ಎನ್ ಅಥವಾ ಆರ್ ಯಾವುದನ್ನಾದರೂ ಯೂಸ್ ಮಾಡ್ಕೋಬೋದು ನೀವು. ಸೊ ಆರ್ ಕೂಡ ಯೂಸ್ ಮಾಡ್ತೀವಿ ನಾರ್ಮಲ್ ರಿಯಾಕ್ಷನ್ಗೆ, ಎನ್ ಅಂತಲೂ ಯೂಸ್ ಮಾಡ್ತೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ, ತಪ್ಪಿಲ್ಲ. ಡಿಪೆಂಡ್ ಅಪಾನ್ ದ ಸಿಚುವೇಶನ್ ಆರ್ ಡಿಪೆಂಡ್ ಅಪಾನ್ ದ ಬುಕ್ಸ್. ಯಾವ ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ಆರ್ ಅಥವಾ ಎನ್ನನ್ನು ಹಾಕ್ತಾರೆ. ಸೊ ಅದೇನು ದೊಡ್ಡ ವಿಷಯನೇ ಅಲ್ಲ. ಅದಕ್ಕೆ ನೀವು ಅದನ್ನು ಹಿಡ್ಕೊಂಡು ವೈ ಇಟ್ ಈಸ್ ಎನ್ ಆರ್ ವೈ ಇಟ್ ಈಸ್ ಆರ್ ಅಂತ ಡಿಸ್ಕಸ್ ಮಾಡಬೇಡಿ. ಇಟ್ ಮೇ ಬಿ ಎನಿ ಆರ್ ಎನ್, ನೋ ಪ್ರಾಬ್ಲಮ್. ಓಕೆ, ಸೊ ದಿಸ್ FS, ದ ಫ್ರಿಕ್ಷನಲ್ ಫೋರ್ಸ್, ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎನ್. ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇದೆ ಅಂತೇಳಿ. ಸೊ ಆಗ ಏನಾಯಿತು ಕೇಳಿದರೆ, ಈ ಒಂದು ಕಾನ್ಸ್ಟೆಂಟನ್ನು ನಾವು ಯೂಸ್ ಮಾಡಿದರೆ ಇಟ್ ಈಸ್ ನಾಟ್ ಈಕ್ವಲ್. ನೋಡಿ, ಇದು ಈಕ್ವಲ್ ಆಗೋದಿಲ್ಲ. FS ಈಸ್ ಆಲ್ವೇಸ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು μs ಇಂಟು ಎನ್. ಈ μs ಅನ್ನೋದು ಇದೆಯಲ್ಲ, ಇದನ್ನು ನಾವೇನಂತೀವಿ ಅಂದರೆ ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಇದು ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ನು. ಸೊ ನೀವು μs ಅನ್ನು ಈಕ್ವಲ್ ಟು ಅಂತ ಮಾಡಿದರೆ μs ಈಕ್ವಲ್ಸ್ ಟು FS ಬೈ ಎನ್ ಅಂತ ಬರುತ್ತೆ. ಸೊ FS ಅನ್ನೋದು ಫೋರ್ಸ್ ಆಯಿತು, ಎನ್ ಅನ್ನೋದು ಟೈಪ್ ಆಫ್ ಫೋರ್ಸ್, ಇದು ಕಾಂಟ್ಯಾಕ್ಟ್ ಫೋರ್ಸು, ಫೋರ್ಸ್ ಬೈ ಫೋರ್ಸು. ಸೊ ಇದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಇದು ಡೈಮೆನ್ಷನ್ಲೆಸ್ ಯಾವುದು, ಈ μs ಅನ್ನೋದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಈ ಮ್ಯಾಕ್ಸಿಮಮ್ ಫ್ರಿಕ್ಷನಲ್ ಫೋರ್ಸ್ ಇದೆಯಲ್ಲ, ಸ್ಟ್ಯಾಟಿಕ್ ಫ್ರಿಕ್ಷನಲ್ ಫೋರ್ಸ್, ಅಂದರೆ ನೀವು ಫೋರ್ಸನ್ನು ಅಪ್ಲೈಡ್ ಫೋರ್ಸನ್ನು ಇನ್ಕ್ರೀಸ್ ಮಾಡ್ತಾ ಬಂದ್ರಿ. ಸೊ ಬಾಡಿ ಇನ್ನೇನು ಮೂವ್ ಆಗುತ್ತೆ ಆ ಸ್ಟೇಜಿಗೆ ಬಂತು ಅಂದ್ಕೊಳ್ಳಿ. ಸೊ ಫ್ರಿಕ್ಷನ್ ಏನಾಯಿತು ಅವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂನ ರೀಚ್ ಆಗಿದೆ. ಸೊ ಅದಕ್ಕೆ ನಾವೇನಂತೀವಿ ಅಂದರೆ F ಮ್ಯಾಕ್ಸಿಮಮ್ ಅಂತ ಕರಿತೀವಿ, ಅಥವಾ FS ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಸೊ ಅವಾಗ ಇದು ಈಕ್ವಲ್ ಟು μs ಇಂಟು ಎನ್ ಆಗುತ್ತೆ. ನೆನಪಿರಲಿ, ಈ ಮ್ಯಾಕ್ಸಿಮಮ್ ಫ್ರಿಕ್ಷನ್ ಇದ್ದಾಗ ಇದು ಈಕ್ವಲ್ ಟು ಆಗುತ್ತೆ. ಅದರ್ವೈಸ್ ಇಟ್ ಈಸ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು μs ಇಂಟು ಎನ್. ಸ್ಮಾಲರ್ ದೆನ್ ಇರುತ್ತೆ. ಆ್ಯಕ್ಚುಲ್ ಅದರ ಏನು μs ಎನ್ ಅನ್ನೋದು ಫ್ರಿಕ್ಷನಲ್ ಫೋರ್ಸು, ಸ್ಟ್ಯಾಟಿಕ್ ಫ್ರಿಕ್ಷನಲ್ ಫೋರ್ಸು. ಆ ವ್ಯಾಲ್ಯೂ ಅನ್ನೋದು ಏನಿರುತ್ತೆ ಇದನ್ನು ಅಬ್ಸರ್ವ್ ಮಾಡಿ. ನಾನು ನಿಮಗೆ ಥಿಯರಿಕ್ಕಿಂತ ಹೆಚ್ಚಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ μs ಇಂಟು ಎನ್ ಅನ್ನೋದು ಮ್ಯಾಕ್ಸಿಮಮ್ ಫ್ರಿಕ್ಷನಲ್ ಫೋರ್ಸ್, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಕೆಲವೊಮ್ಮೆ ಏನಾಗುತ್ತೆ, ಅಪ್ಲೈಡ್ ಫೋರ್ಸ್ ಕಡಿಮೆ ಇದ್ದಾಗ ಈ ವ್ಯಾಲ್ಯೂ ರೀಚ್ ಆಗೋದಿಲ್ಲ, ಬಟ್ ಬಾಡಿ ಮೂವ್ ಆಗೋದಿಲ್ಲ ಆವಾಗಲೂ. ಬಟ್ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಂತ ನಾನು ಹೇಳಿದ್ದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಓಕೆ, ಸೊ ಈ ಒಂದು ಸಿಚುವೇಶನ್ಗೆ ಏನಂತಾರೆ ಅಂದರೆ ಇಂಪೆಂಡಿಂಗ್ ಮೋಷನ್ ಅಂತ ಕರೀತಾರೆ. ಇಂಪೆಂಡಿಂಗ್ ಅಂದರೆ ಫೋರ್ಸ್ ಅಪ್ಲೈ ಮಾಡಿದ್ದೀರಾ, ಸೊ ಬಟ್ ಬಾಡಿ ರೆಡಿ ಟು ಮೂವ್ ಬಟ್ ವಿಲ್ ನಾಟ್ ಬಿ ಮೂವ್ ಆಗ್ತಾ ಇಲ್ಲ, ಬಟ್ ರೆಡಿ ಟು ಮೂವ್. ಈ ಒಂದು ಸಿಚುವೇಶನ್ಗೆ ಇಂಪೆಂಡಿಂಗ್ ಮೋಷನ್ ಅಂತ ಕರೀತಾರೆ.
ಮತ್ತು ಈ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫ್ರಿಕ್ಷನ್ ಇದೆಯಲ್ಲ, ಇದನ್ನು ಒಂದು ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರೀತಾರೆ. ಸೊ ಎಫ್ ಮ್ಯಾಕ್ಸಿಮಮ್ ಇದೆಯಲ್ಲ, ಇದನ್ನು ಲಿಮಿಟಿಂಗ್ ಫ್ರಿಕ್ಷನ್. ಸೊ ದಟ್ ಈಸ್ ದ ಲಾಸ್ಟ್ ವ್ಯಾಲ್ಯೂ ಆಫ್ ದ ಫ್ರಿಕ್ಷನ್ ಬಿಟ್ವೀನ್ ದೋಸ್ ಟೂ ಬಾಡೀಸ್. ಆ್ಯಂಡ್ ಆಫ್ಟರ್ ದಟ್, ಸೊ ಇಫ್ ಅಪ್ಲೈಡ್ ಫೋರ್ಸ್ ಇಸ್ ಮೋರ್ ದೆನ್ ದಟ್, ದ ಬಾಡಿ ವಿಲ್ ಮೂವ್, ಬಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಓಕೆ, ಸೊ ಇದನ್ನು ಕೆಲವು ವಿಚಾರ ಏನು ಕೇಳಿದರೆ, ಈ ಸಿ ಟಿ ಲೆವೆಲಿಗೆಲ್ಲ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಏರಿಯಾ ಆಫ್ ಕಾಂಟ್ಯಾಕ್ಟ್. ಈ ಏರಿಯಾ ಆಫ್ ಕಾಂಟ್ಯಾಕ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಯೂಶ್ವಲಿ ನಾವೇನು ಥಿಂಕ್ ಮಾಡ್ತೀವಿ, ದಪ್ಪ ಏರಿಯಾ, ದೊಡ್ಡ ಏರಿಯಾ ಇದ್ದರೆ ಫ್ರಿಕ್ಷನ್ ಜಾಸ್ತಿ ಇರುತ್ತೇನೋ, ಅದನ್ನು ಸಣ್ಣ ಇದ್ದರೆ ಕಡಿಮೆ ಇರುತ್ತೇನೋ, ಆ ಥರದ್ದು 100% ಇಲ್ಲ. ಅಂದರೆ ಎರಡು ಬಾಡಿಗಳು ಕಾಂಟ್ಯಾಕ್ಟಲ್ಲಿವೆ, ರಿಲೇಟಿವ್ ಮೋಷನ್ ಆಗ್ತಾಯಿದೆ, ಆಗಲಿಕ್ಕೆ ರೆಡಿ ಆಗ್ತಾಯಿದೆ. ಆವಾಗ ಡಿಪೆಂಡ್ ಆಗೋದೇನು ಕೇಳಿದರೆ, ಎಷ್ಟು ಏರಿಯಾ ಒಂದಕ್ಕೊಂದು ಟಚ್ ಆಗಿದೆ ಅನ್ನೋದು ಅಲ್ವೇ ಅಲ್ಲ. ಸೊ ನೇಚರ್ ಆಫ್ ದ ಸರ್ಫೇಸ್ ನೋಡಿ, ಸ್ಟ್ಯಾಟಿಕ್ ಫ್ರಿಕ್ಷನ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಅಂದರೆ ಎರಡು ಸರ್ಫೇಸ್ಗಳು ರಫ್ ಇವೆಯಾ, ಸ್ಮೂತ್ ಇವೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವೆಲ್ ಪಾಲಿಶ್ಡ್ ಆದರೆ ಏನಾಗುತ್ತೆ, ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಒಂದು ವೇಳೆ ರಫ್ ಇದ್ದರೆ ಏನಾಗುತ್ತೆ, ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಅದು ಬಿಟ್ಟು ಏರಿಯಾ ಆಫ್ ಕಾಂಟ್ಯಾಕ್ಟ್, ಸರ್ಫೇಸ್ ಏರಿಯಾ ಎಷ್ಟು ದೊಡ್ಡದು ಎಷ್ಟು ಸಣ್ಣದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ವೆನ್ ಅಪ್ಲೈಡ್ ಫೋರ್ಸ್ ಈಸ್ ಇನ್ಕ್ರೀಸರ್, ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಲ್ಸೋ ಇನ್ಕ್ರೀಸಸ್. ಕರೆಕ್ಟ್, ಅಪ್ಲೈಡ್ ಫೋರ್ಸ್ 0 ಇದ್ದರೆ ಸ್ಟ್ಯಾಟಿಕ್ ಫ್ರಿಕ್ಷನ್ 0 ಇರುತ್ತೆ. ಅಪ್ಲೈಡ್ ಫೋರ್ಸ್ ಇನ್ಕ್ರೀಸ್ ಆದರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ವೆನ್ ಇಟ್ ರೀಚಸ್ ದ ಮ್ಯಾಕ್ಸಿಮಮ್, ಸೊ ದರ್ ಇಸ್ ನೋ ಮೋರ್ ಇನ್ಕ್ರೀಸ್ ಇನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಒಂದು ಸರಿ ಮ್ಯಾಕ್ಸಿಮಮ್ ರೀಚ್ ಆಯಿತು ಅಂದರೆ ಅದು ಅಷ್ಟೇ ಇರುತ್ತೆ. ಅಲ್ಲಿಗೆ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ನ ಕಥೆಯನ್ನು ಮುಗಿಸ್ತೀವಿ. ಅಂದರೆ ಅದ್ರ ಮೇಲೆ ಮತ್ತೆ ಮಾತಾಡೋದಿಲ್ಲ. ಬಾಡಿ ಮೂವ್ ಆಗ್ತಾಯಿದೆ, ಸೊ ಕೈನೆಟಿಕ್ ಫ್ರಿಕ್ಷನ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತೀವಿ. ಯೂಶಲಿ ಈ ಕೈನೆಟಿಕ್ ಫ್ರಿಕ್ಷನ್ ಇದೆಯಲ್ಲ, ಇದರ ಮ್ಯಾಗ್ನಿಟ್ಯೂಡು ಸ್ಟ್ಯಾಟಿಕ್ ಫ್ರಿಕ್ಷನ್ಗಿಂತ ಕಡಿಮೆ ಇರುತ್ತೆ. ಒಂದು ಸರಿ ಬಾಡಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆಟೋಮೆಟಿಕ್ ಆಗಿದ್ರೆ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಸೊ ಯಾವುದೇ ಒಂದು ಆಬ್ಜೆಕ್ಟು ನೀವು ಮನೇಲೆಲ್ಲಾದರೂ ಅಮ್ಮ ಹೇಳಿದಾಗ ಒಂದು ಬಾಕ್ಸನ್ನು ಅಥವಾ ಯಾವುದೋ ಒಂದು ಭಾರವಾಗಿರುವಂಥ ವಸ್ತುವನ್ನು ತೊಗೊಂಡು ಇದನ್ನು ಇಲ್ಲಿಂದ ಅಲ್ಲಿಗೆ ಮೂವ್ ಮಾಡು ಅಂತ ಹೇಳಿದಾಗ, ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗುತ್ತೆ. ಒನ್ಸ್ ಇಟ್ ಈಸ್ ಸ್ಟಾರ್ಟೆಡ್, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಈಸಿಯಾಗಿ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದು. ಫಸ್ಟು ಅದಕ್ಕೆ ಒಂದು ಮೋಷನ್ ಕೊಡೋದಿದೆಯಲ್ಲ, ನೀವು ಫೋರ್ಸ್ ಅಪ್ಲೈ ಮಾಡ್ತೀರಿ, ಆ ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಮೂವ್ ಆಗಬೇಕು ಅನ್ನೋದು ಒಂದು ಟೈಮ್ ಇದೆ ನೋಡಿ, ಅಲ್ಲಿವರೆಗೂ ಸ್ಟ್ಯಾಟಿಕ್ ಫ್ರಿಕ್ಷನ್ ಇರುತ್ತೆ. ಆ ಸ್ಟ್ಯಾಟಿಕ್ ಫ್ರಿಕ್ಷನ್ನ ಮ್ಯಾಗ್ನಿಟ್ಯೂಡ್ ಜಾಸ್ತಿನೇ ಇರುತ್ತೆ. ಯಾವಾಗ ಬಾಡಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಆಟೋಮೆಟಿಕ್ಕಾಗಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಕೈನೆಟಿಕ್ ಫ್ರಿಕ್ಷನ್ ಬರುತ್ತೆ. ಈ ಕೈನೆಟಿಕ್ ಫ್ರಿಕ್ಷನ್ನ ವ್ಯಾಲ್ಯೂ ಏನಾಗಿರುತ್ತೆ ಕೇಳಿದರೆ, ಲೆಸ್ ದೆನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ಗಿಂತ ಕಡಿಮೆ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಸೊ ಅದಾದಮೇಲೆ ಬರೋದು ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ಫ್ರಿಕ್ಷನ್ ತುಂಬಾ ಕಡಿಮೆ ಇರುತ್ತೆ. ಸೊ ಫ್ರಿಕ್ಷನ್ ಈಸ್ ವೆರಿ ವೆರಿ ಲೋ. ಹಾಗಾಗಿ ರೋಲಿಂಗ್ ಫ್ರಿಕ್ಷನ್ ಅನ್ನೋದು ಒಂದು ಅಂಥ ಕನ್ಸಿಡರೇಬಲೇ ಅಲ್ಲ. ಫ್ರಿಕ್ಷನ್ ಇಲ್ಲೇನೋ ಅನಿಸುತ್ತೆ, ಅಷ್ಟು ಕಡಿಮೆ ಇರುತ್ತೆ. ಓಕೆ, ಈಗ ಒಂದು ಸಿಚುವೇಶನ್ ತೆಗೆದುಕೊಳ್ಳೋಣ, ಯಾವುದು ಕೈನೆಟಿಕ್ ಫ್ರಿಕ್ಷನ್ಗೆ. ಈಗ ನೀವು ಅಪ್ಲೈ ಮಾಡಿದಿರಿ ಒಂದು ಫೋರ್ಸನ್ನು ಎಫ್ ಅಂದ್ಕೊಳ್ಳಿ. ಅಲ್ಲೇನಾಗಿದೆ ಅಂದರೆ, ನೀವು ಯಾವಾಗ ಬಾಡಿ ಒಂದು ನೋಡಿ, ಇದಕ್ಕೂ ಹಿಂದಿನ ಕೇಸು ಸ್ಟ್ಯಾಟಿಕ್ಕು ಮೂವ್ ಆಗ್ತಾಯಿದೆ ಅನ್ಕೋಬೇಕು. ಈಗ ನೀವು ಬಾಡಿ ಮೂವ್ ಆಗ್ತಾಯಿದೆ, ಮೂವ್ ಆಗ್ತಾ ಇರಬೇಕಾದ್ರೆ ಒಂದು ವೇಳೆ ಕಂಡೀಷನ್ ನೋಡಿ, ಫ್ರಿಕ್ಷನಲ್ ಫೋರ್ಸ್ ದಟ್ ಈಸ್ ಕೈನೆಟಿಕ್ ಫ್ರಿಕ್ಷನ್ ಈಕ್ವಲ್ಸ್ ಟು ಅಪ್ಲೈಡ್ ಫೋರ್ಸ್. ಬಾಡಿ ಮೂವ್ ಆಗ್ತಾಯಿದೆ, ಕೈನೆಟಿಕ್ ಫ್ರಿಕ್ಷನ್ ಈಕ್ವಲ್ಸ್ ಟು ಅಪ್ಲೈಡ್ ಫೋರ್ಸ್. ಹಾಂ, ಈಗ ಪ್ರೀ ಬಾಡಿ ಡಯಾಗ್ರಾಮ್ ಪ್ರಕಾರ ಏನಾಯಿತು, ವಾಟ್ ಈಸ್ ನೆಟ್ ಫೋರ್ಸ್, ಎಫ್ ಮೈನಸ್ ಎಫ್ ಕೆ ಈಸ್ ಈಕ್ವಲ್ ಟು 0. ಎರಡು ಈಕ್ವಲ್ ಅಲ್ವಾ, ಎಫ್ ಮೈನಸ್ ಎಫ್ ಕೆ ಈಕ್ವಲ್ಸ್ ಟು 0. ಸೊ ಹಾಗಾಗಿ ಎಫ್ ಮೈನಸ್ ಎಫ್ ಕೆ ಅಂದರೆ ಏನಾಗ್ತಾಯಿತ್ತು, ಎಮ್ ಇಂಟು ಎ ಆಗ್ತಾಯಿತ್ತು. ಪ್ರೀ ಬಾಡಿ ಡಯಾಗ್ರಾಮ್ ಕಲ್ತಿದ್ರಲ್ವಾ, ಎಮ್ ಇಂಟು ಎ. ಬಟ್ ಎಕ್ಸಲರೇಷನ್ 0 ಆಗೋಯ್ತು, ಎಕ್ಸಲರೇಷನ್ 0 ಆಯಿತು. ಹಾಗಾಗಿ ಈ ಸಿಚುವೇಷನ್ನಲ್ಲಿ ನೋಡಿ, ಇದು ನಿಮಗೆ ತುಂಬ ಇಂಪಾರ್ಟೆಂಟು. ಯಾವಾಗ ಅಪ್ಲೈಡ್ ಫೋರ್ಸ್ ಈಸ್ ಈಕ್ವಲ್ ಟು ದ ಕೈನೆಟಿಕ್ ಫ್ರಿಕ್ಷನ್ ಆರ್ ಫ್ರಿಕ್ಷನಲ್ ಫೋರ್ಸ್, ಸೊ ಬಾಡಿ ಮೇ ಬಿ ಮೂವ್ ಆಗ್ಬೋದು, ಬಟ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಅಂದರೆ ಅರ್ಥ ಏನು, ದರ್ ಇಸ್ ನೋ ಎಕ್ಸಲರೇಷನ್. ಎಕ್ಸಲರೇಟ್ ಆಗೋದಿಲ್ಲ, ಬಾಡಿ ಮೂವ್ ಆಗ್ತಾಯಿದ್ರೆ ಹಾಗೆ ಮೂವ್ ಆಗ್ತಾ ಇರುತ್ತೆ. ಇನ್ನೊಂದು ಸಿಚುವೇಶನ್ ಏನು ಅಂದರೆ, ಸಪೋಸ್ ಮೂವ್ ಆಗ್ತಾಯಿದೆ, ನೀವು ಎಫನ್ನು ಮತ್ತೆ ಕಮ್ಮಿ ಮಾಡಿದ್ರಿ ಅಂದ್ಕೊಳ್ಳಿ, ಏನಾಗುತ್ತೆ ಅವಾಗ, ಎಫ್ ಕೆ ಡಾಮಿನೆಂಟ್ ಆಗುತ್ತೆ. ಕೈನೆಟಿಕ್ ಫ್ರಿಕ್ಷನ್ನು ಜಾಸ್ತಿ ಆಯಿತು, ಅಪ್ಲೈಡ್ ಫೋರ್ಸ್ ಕಡಿಮೆ ಆಯಿತು, ಏನಾಗುತ್ತೆ ಅವಾಗ. ಸೊ ಎಕ್ಸಲರೇಷನ್ ಆ್ಯಕ್ಟಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ನೆಗೆಟಿವ್ ಎಕ್ಸಲರೇಷನ್ ಅಂತೀವಿ ನಾವು. ಬ್ರೇಕ್ ಹಾಕೋದು, ಅಪ್ಲೈಡ್ ಫೋರ್ಸನ್ನು ಕಮ್ಮಿ ಮಾಡೋದಂದರೆ ಬ್ರೇಕ್ ಅಪ್ಲೈ ಮಾಡ್ದಂಗೆ. ಅವಾಗ ಆಟೋಮೆಟಿಕ್ಕಾಗಿ ನೆಗೆಟಿವ್ ಎಕ್ಸಲರೇಷನ್ ಏನು ಮಾಡುತ್ತೆ, ಈ ವೆಲಾಸಿಟಿಯನ್ನು ಡಿಕ್ರೀಸ್ ಮಾಡ್ತಾ 0 ವ್ಯಾಲ್ಯೂಗೆ ತರುತ್ತೆ.
ಸೊ ದಿಸ್ ಈಸ್ ದ ಸಿಚುವೇಶನ್. ಹೀಗೆ ಕ್ಲೀನಾಗಿ ನೀವು ತಿಳ್ಕೊಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಅಂದರೆ ಎರಡನೇ ಸಿಚುವೇಶನ್ ನೋಡಿ. ಒಂದು ವೇಳೆ ಸ್ಟ್ಯಾಟಿಕ್ ಫ್ರಿಕ್ಷನ್ ತುಂಬ ಕಡಿಮೆ ಇದೆ ಅಂದರೆ ಅದಕ್ಕಿಂತ ನಾವು ಜಾಸ್ತಿ ಅಪ್ಲೈಡ್ ಫೋರ್ಸನ್ನು ಹಾಕಿದ್ದೀವಿ. ಎಫ್ ಈಸ್ ಮೋರ್ ದೆನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್, ಕೈನೆಟಿಕ್ ಫ್ರಿಕ್ಷನ್. ಕೈನೆಟಿಕ್ ಫ್ರಿಕ್ಷನ್ಗಿಂತ ಜಾಸ್ತಿ ಇದೆ ನಾವು ಅಪ್ಲೈಡ್ ಮಾಡಿದ್ದು ಅಂದರೆ ಈಗ ಬಾಡಿ ಎಕ್ಸಲರೇಟ್ ಆಗುತ್ತೆ. ಯಾಕೆಂದರೆ ದರ್ ಈಸ್ ಸಮ್ ವ್ಯಾಲ್ಯೂ, ಎಫ್ ಮೈನಸ್ ಎಫ್ ಕೆ ಈಸ್ ಹ್ಯಾಸ್ ಸಮ್ ವ್ಯಾಲ್ಯೂ ಆ್ಯಂಡ್ ದಟ್ ಫೋರ್ಸ್ ಎಕ್ಸಲರೇಟ್ ದ ಬಾಡಿ. ಈ ರೀತಿ ಎಕ್ಸಲರೇಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಕೈನೆಟಿಕ್ ಫ್ರಿಕ್ಷನ್. ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ದ ಕೈನೆಟಿಕ್ ಫ್ರಿಕ್ಷನ್ ನೆನ್ಪಿಟ್ಕೊಳ್ಳೋದು ಭಾಳ ಸುಲಭ. ಏನು ಸ್ಟ್ಯಾಟಿಕ್ ಫ್ರಿಕ್ಷನ್ಗೆ ಎಕ್ಸ್ಪ್ರೆಷನ್ ಬಂದಿತ್ತು ಎಫ್ ಎಸ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್, ಸೇಮ್ ಸಿಮಿಲರ್ ಕೈನೆಟಿಕ್ ಫ್ರಿಕ್ಷನ್ಗೆ ಎಫ್ ಕೆ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಎನ್. ಇಲ್ಲಿ ಮ್ಯೂ ಕೆ ಅನ್ನೋದೇನು ಕೇಳಿದರೆ ಒಂದು ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಮ್ಯೂ ಕೆ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡ್ತೀರಿ, ಎಫ್ ಕೆ ಡಿವೈಡ್ ಬೈ ಎನ್ ಅಂತ ಹೇಳ್ತೀವಿ. ಸೊ ಒನ್ಸ್ ಅಗೇನ್ ಇಟ್ ಈಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಇಲ್ಲಿ ಎನ್ ಅನ್ನೋದು ನಾರ್ಮಲ್ ರಿಯಾಕ್ಷನ್. ಸೊ ಪ್ರತಿ ಫ್ರಿಕ್ಷನ್ಗೂ ಕೂಡ ನಾರ್ಮಲ್ ರಿಯಾಕ್ಷನನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇದನ್ನು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಮ್ಯೂ ಕೆಯನ್ನು ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ದ ವ್ಯಾಲ್ಯೂ ಫಾರ್ ದ ಫ್ರಿಕ್ಷನ್. ಓಕೆ, ಮುಂದಕ್ಕೆ ಹೋಗೋಣ. ಇನ್ನೊಂದೇನು ಕೇಳಿದ್ರೆ, ಈ ಸೀಟಲ್ಲೆಲ್ಲ ನೋಡಿದ್ದೀನಿ ನಾನು, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದ ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂತ ಕೇಳಿದ್ದನ್ನು ನೋಡಿದ್ದೀನಿ ನಾನು. ಈ ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂದರೆ ಏನು ಅನ್ನೋವಂಥದ್ದು. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಡಿಫೈನ್ ಮಾಡ್ತಾರೆ, ಬಟ್ ಆ್ಯಕ್ಚುಲಿ ಇದೇನು ಅಂದರೆ ನೋಡಿ, ಆ್ಯಂಗಲ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಎನಿ ಟು ಸರ್ಫೇಸ್. ಆ್ಯಂಗಲ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಎನಿ ಟು ಸರ್ಫೇಸ್. ಇಲ್ಲಿ ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂತ ತಗೋತೀವಲ್ಲ ನಾವು, ಅದೇನು ಅನ್ನುವಂಥದ್ದು, ಬಿಟ್ವೀನ್ ಎನಿ ಟು ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ಈಸ್ ದ ಆ್ಯಂಗಲ್ ವಿಚ್ ದ resultant of force of limiting friction, resultant of force of limiting friction and normal reaction n makes with the normal reaction. ಸೊ ಈ ಡಯಾಗ್ರಾಮ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಈ ಡೆಫಿನೇಷನ್ ಅರ್ಥ ಆಗ್ತಿದ್ರು ಅವಾಗ ಮತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬೋದು. ಸೊ ಇಲ್ಲಿ ಒಂದು ಹಾರಿಜಾಂಟಲ್ ಸರ್ಫೇಸ್ ಇದೆ, ಇದ್ರ ಮೇಲೆ ಒಂದು ಬ್ಲಾಕ್ ಇದೆ ಅಂದ್ಕೊಳ್ಳಿ. ಈ ಬ್ಲಾಕಿನ ಮಾಸ್ ಎಮ್ ಇದೆ ಅಂದ್ಕೊಳ್ಳೋಣ. ಸೊ ಈಗ ನಾವು ಏನಾಯಿತು ಕೇಳಿದರೆ, ಎಮ್ಮನ್ನು ಈ ರೀತಿ ಇಟ್ಟಾಗ ಡ್ಯೂ ಟು ಗ್ರಾವಿಟಿ ಎಮ್ ಇಂಟು ಜಿ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಸೊ ಅದಕ್ಕೆ ಕರೆಕ್ಟ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗಿ ಒಂದು ನಾರ್ಮಲ್ ರಿಯಾಕ್ಷನ್ ಬರುತ್ತೆ. ಈಗ ಸಪೋಸ್ ನೀವು ಒಂದು ಫೋರ್ಸನ್ನು ಅಪ್ಲೈ ಮಾಡಿದೆ ಅಂದ್ಕೊಳ್ಳಿ ಬಾಡಿಗೆ. ಸೊ ಫ್ರಿಕ್ಷನಲ್ ಫೋರ್ಸು ಕಮ್ ಇಂಟು ಅರೈಸ್, ಸಡನ್ನಾಗಿ ಬರುತ್ತೆ. ನೀವು ಫೋರ್ಸ್ ಅಪ್ಲೈ ಮಾಡಿದ ಕೂಡಲೇ ಬರುತ್ತೆ. ಸೊ ಕಮ್ ಇಂಟು ಅರೈಸ್ ಯಾವುದು, ಈ ಒಂದು ಫ್ರಿಕ್ಷನಲ್ ಫೋರ್ಸ್. ಸೊ ಈಗ ಏನು ಕೇಳಿದರೆ, ಆ್ಯಂಗಲ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಎನಿ ಟು ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ಇಲ್ಲಿ ಆ್ಯಂಗಲ್ ಆಫ್ ದ ಫ್ರಿಕ್ಷನನ್ನು ಫೈಂಡ್ ಔಟ್ ಮಾಡಬೇಕು ನಾವು. ವಿಚ್ ದ ರಿಸಲ್ಟೆಂಟ್ ಆಫ್ ಫೋರ್ಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್, ರಿಸಲ್ಟೆಂಟ್ ಆಫ್ ಫೋರ್ಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಆ್ಯಂಡ್ ನಾರ್ಮಲ್, ಇವೆರಡರ ರಿಸಲ್ಟೆಂಟ್ ಬೇಕು ನಮಗೆ, ಇವೆರಡರ ರಿಸಲ್ಟೆಂಟ್. ಸೊ ಅದಕ್ಕೆ ನಾವು ಇದನ್ನು ಆರ್ ಅಂತ ತೆಗೆದುಕೊಳ್ಳೋಣ. ಈ ಎರಡು ವೆಕ್ಟರ್ ಅಲ್ವಾ, ಇದು ಫೋರ್ಸು, ಇದು ಫೋರ್ಸು. ಇದರ ರಿಸಲ್ಟೆಂಟು ಮೇಕ್ಸ್ ವಿತ್ ದ ನಾರ್ಮಲ್ ರಿಯಾಕ್ಷನ್. ಈ ನಾರ್ಮಲ್ ರಿಯಾಕ್ಷನ್ನ ಜೊತೆಗೆ ಎಷ್ಟು ಆ್ಯಂಗಲ್ ಮಾಡಿದೆ ಅಂತ ನೋಡ್ತೀವಲ್ಲ, ಸೊ ಅದಕ್ಕೆ ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಈಗ ಏನಾಯಿತು ಕೇಳಿದರೆ, ದಿಸ್ ಈಸ್ ದ ಆ್ಯಂಗಲ್. ಈಗ ನಾವು ಏನು ಮಾಡ್ಬೋದು, ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ವೆಕ್ಟರ್ ಅಡಿಷನ್ ಪ್ರಕಾರ. ಸೊ ಇದು ರಿಸಲ್ಟೆಂಟ್ ಬಂದಿದೆ, ಅದನ್ನು ಕಂಪ್ಲೀಟ್ ಮಾಡೋಣ. ಸೊ ಪ್ಯಾರಲೋಗ್ರಾಮ್ ಕಂಪ್ಲೀಟ್ ಮಾಡಿ. ಸೊ ಈಗ ಇಲ್ಲಿ ಏನಾಯಿತು ಅಂದರೆ, ದೀಸ್ ಟೂ ಸೈಡ್ಸ್ ಆರ್ ಸಿಮಿಲರ್ ಆ್ಯಂಡ್ ದೀಸ್ ಟೂ ಸೈಡ್ಸ್ ಆರ್ ಸಿಮಿಲರ್, ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಸೊ ಹಾಗಾಗಿ ನಮಗಿದೇನಿದು, ಇದರ ಮ್ಯಾಗ್ನಿಟ್ಯೂಡು ದಿಸ್ ಒನ್ ಎಫ್ ಎಸ್ ಮ್ಯಾಕ್ಸಿಮಮ್, ಇದರ ಮ್ಯಾಗ್ನಿಟ್ಯೂಡು. ಸೊ ಇದರ ಮ್ಯಾಗ್ನಿಟ್ಯೂಡ್ ಎನ್ ಇದೆ, ಹಾಗಾಗಿ ಇದರ ಮ್ಯಾಗ್ನಿಟ್ಯೂಡು ಎನ್ ಆಗುತ್ತೆ. ಹಾಗಾಗಿ ನಾವು ಟ್ಯಾನ್ ಥೀಟಾ ಅಂತ ತೊಗೊಂಡ್ರೆ ಅಪೋಸಿಟ್ ಬೈ ಅಡ್ಜಸೆಂಟು, ಅಪೋಸಿಟ್ ಏನಿದೆ ಎಫ್ ಎಸ್ ಮ್ಯಾಕ್ಸಿಮಮ್, ಇದೇನಿದೆ ಇದು ಈ ಲೆಂತು ಎನ್ ಇದೆ. ಸೊ ಹಾಗೆ ಹಾಕಿದಾಗ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎಫ್ ಎಸ್ ಎಮ್ ಎಕ್ಸ್ ಬೈ ಎನ್ ಅಂತ ಬಂತು. ಸೊ ಬಟ್ ನಮ್ಗೆ ಗೊತ್ತಿದೆ ಎಫ್ ಎಸ್ ಮ್ಯಾಕ್ಸಿಮಮ್, ಈ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫೋರ್ಸ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಎಫ್ ಎಸ್ ಮ್ಯಾಕ್ಸಿಮಮ್ ಅನ್ನೋದೇನಿದೆ ಮ್ಯೂ ಎಸ್ ಇಂಟು ಎನ್, ಸ್ಟ್ಯಾಟಿಕ್ ಫೋರ್ಸಿಗೆ ಫ್ರಿಕ್ಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಮ್ಯೂ ಎಸ್ ಅನ್ನೋದೇನು, ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳ್ತೀವಿ ನಾವು, ಮ್ಯೂ ಎಸ್ ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಲ್ಲಿ ಎಫ್ ಎಸ್ ಮ್ಯಾಕ್ಸಿಮಮ್ ಡಿವೈಡ್ ಬೈ ಎನ್ ಇದೆ, ಎಫ್ ಎಸ್ ಮ್ಯಾಕ್ಸಿಮಮ್ ಬೈ ಎನ್ ಮಾಡಿದರೆ ಏನು ಬರುತ್ತೆ, ಮ್ಯೂ ಎಸ್ ಬರುತ್ತೆ. ಹಾಗಾಗಿ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಮ್ಯೂ ಎಸ್. ಇದು ಬಂತಲ್ವ ನಮಗೆ, ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಮ್ಯೂ ಎಸ್ ಅನ್ನುವಂಥದ್ದು. ನೋಡಿ, ಒಂದು ಎಕ್ಸ್ಪ್ರೆಷನ್ ಸಿಕ್ತು. ಏನು ಕೇಳಿದರೆ, ಎಲ್ಲಾದರೂ ನಿಮಗೆ ಈ ಒಂದು ಆ್ಯಂಗಲ್ ಆಫ್ ದ ಫ್ರಿಕ್ಷನನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನೀವು ಈ ವ್ಯಾಲ್ಯೂವನ್ನು ನೋಡಿ, ಮ್ಯೂ ಎಸ್ ವ್ಯಾಲ್ಯೂ ಎಷ್ಟಿದೆ ಅಂತೇಳಿ. ಸೊ ಆ ಮ್ಯೂ ಎಸ್ ವ್ಯಾಲ್ಯೂ ಏನು ಹೇಳುತ್ತೆ, ಅದು ದಟ್ ಈಸ್ ಟ್ಯಾನ್ ಥೀಟಾ. ಥೀಟಾನ್ನು ಇನ್ವರ್ಸ್ ಮಾಡಿದರೆ, ಟ್ಯಾನ್ ಇನ್ವರ್ಸ್ ಮಾಡಿದರೆ ನಿಮಗೆ ಥೀಟಾ ವ್ಯಾಲ್ಯೂ ಸಿಗುತ್ತೆ. ಸೊ ದಿಸ್ ಈಸ್ ದ ಆ್ಯಂಗಲ್ ಆಫ್ ದ ಫ್ರಿಕ್ಷನ್.
ಇನ್ನೊಂದೇನು ಅಂದರೆ ಆ್ಯಂಗಲ್ ಆಫ್ ರಿಫೋಸ್ ಅಂತ ಕರೀತಾರೆ. ಸೊ ಇದೊಂದು ಏನು ಕೇಳಿದರೆ, ಮಿನಿಮಮ್ ಆ್ಯಂಗಲ್ ಮೇಡ್ ಬೈ ದ ಇನ್ಕ್ಲೈನ್ ಪ್ಲೇನ್ ವಿತ್ ದ ಹಾರಿಜಾಂಟಲ್ ಸರ್ಫೇಸ್ ಸಚ್ ದಟ್ ದ ಬಾಡಿ ಪ್ಲೇಸಡ್ ಆನ್ ಇಟ್ ಜಸ್ಟ್ ಸ್ಟಾರ್ಟ್ಸ್ ಸ್ಲೈಡಿಂಗ್ ಡೌನ್. ಇನ್ಕ್ಲೈನ್ ಪ್ಲೇನ್ ಅಂದರೆ ಗೊತ್ತಲ್ವಾ, ಸೊ ಇಳಿಜಾರು ಅಂತಾರಲ್ವ ಆ ಥರ. ಸೊ ಈಗ ಒಂದು ಇನ್ಕ್ಲೈನ್ ಪ್ಲೇನ್ ಇದೆ ನೋಡಿ, ಇದು ಈ ಹಾರಿಜಾಂಟಲ್, ಇದು ಪರ್ಫೆಕ್ಟ್ ವರ್ಟಿಕಲ್ ಅಲ್ಲ, ಇದು ಇನ್ಕ್ಲೈನ್ಡ್ ಆಗಿದೆ. ಹಾಗಾಗಿ ಎಷ್ಟು ಆ್ಯಂಗಲ್ ಅಂತ ನಾವು ಅದನ್ನು ನೋಡ್ಬೋದು, ದಟ್ ಈಸ್ ಡಿನೋಟೆಡ್ ಬೈ ಆಲ್ಫಾ. ಸೊ ಇಲ್ಲಿ ಒಂದು ಬಾಡಿಯನ್ನು ಇಡಿ, ಹ್ಯಾವಿಂಗ್ ಎ ಮಾಸ್ ಎಮ್, ಅದರ ಮಾಸ್ ಎಮ್ ಇದೆ ಅಂದ್ಕೊಳ್ಳಿ. ಏನಾಗುತ್ತೆ ಸಿಚುವೇಶನು ನೋಡಿ, ನೀವು ಈ ಆ್ಯಂಗಲನ್ನು 0ದಿಂದ ಜಾಸ್ತಿ ಮಾಡ್ತಾ ಬರ್ತೀರಿ ಅಂದ್ಕೊಳ್ಳಿ. ಸೊ ಜಾಸ್ತಿ ಮಾಡ್ತಾ 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 ಏನಾಗುತ್ತೆ, ಒಂದು ಪಾಯಿಂಟಲ್ಲಿ ಈ ಬಾಡಿ ಸ್ಲೈಡ್ ಆಗಲಿಕ್ಕೆ ಶುರು ಆಗುತ್ತೆ. ಸುಮ್ಮನೆ ಯಾವುದೋ ಒಂದು ಆ್ಯಂಗಲಲ್ಲಿ ಮಾತ್ರ ಜಸ್ಟ್ ಸ್ಟಾರ್ಟ್ ಸ್ಲೈಡಿಂಗ್, ಆ ಆ್ಯಂಗಲ್ ಇದೆಯಲ್ಲ ಅದಕ್ಕೆ ಆ್ಯಂಗಲ್ ಆಫ್ ರಿಫೋಸ್ ಅಂತ ಕರೀತಾರೆ. ಗೊತ್ತಾಯ್ತು ಏನು ಹೇಳಿದೆ ಹೇಳಿ. ನೀವು ಏನು ಮಾಡ್ತೀರಿ ಅಂದರೆ, ಈ ರೀತಿ ಅರೇಂಜ್ಮೆಂಟ್ ತೊಗೊಂಡು ಇದನ್ನು ಮೂವೇಬಲ್, ಈ ಆರ್ಮ್ ಇದೆಯಲ್ಲ ಇದನ್ನು ಮೂವೇಬಲ್ ಆರ್ಮ್ ಇರುತ್ತೆ. ಸೊ ಇದು ತುಂಬ ಕೆಳಗಡೆ ಇದೆ ಅಂದ್ಕೊಳ್ಳಿ, ಆ್ಯಂಗಲ್ ತುಂಬ ಸಣ್ಣದಿದೆ, ನಿಧಾನಕ್ಕೆ ಮೇಲಕ್ಕೆ ತಗೊಂಡು ಹೋಗ್ತೀರಿ, ಆ್ಯಂಗಲ್ ಜಾಸ್ತಿ ಆಗುತ್ತೆ, ಮತ್ತೆ ಮೇಲಕ್ಕೆ ತಗೊಂಡು ಹೋಗ್ತೀರಿ, ಆ್ಯಂಗಲ್ ಜಾಸ್ತಿ ಆಗುತ್ತೆ. ಒಂದು ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಇದು ಸ್ಲೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾಪ್ ಮಾಡಬೇಕು ನೀವು ಅಲ್ಲಿಗೆ. ಆ ಆ್ಯಂಗಲ್ ಇದೆಯಲ್ಲ ಅದನ್ನು ಆ್ಯಂಗಲ್ ಆಫ್ ರಿಪೋಸ್ ಅಂತ ಕರೀತಾರೆ. ಓಕೆ, ಈ ಸಿಚುವೇಷನಲ್ಲಿ ಏನೇನಿದೆ ನೋಡಿ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬಾಡಿ ಯಾವ ಡೈರೆಕ್ಷನ್ದಲ್ಲಿರಲಿ, ಇನ್ಕ್ಲೈನ್ಡ್ ಇರಲಿ, ಹೆಂಗೆ ಇರಲಿ, ಗ್ರಾವಿಟಿ ಯಾವಾಗಲೂ ಪರ್ಫೆಕ್ಟ್ ಇದು ವರ್ಟಿಕಲಲ್ಲಿ ಡೌನ್ವರ್ಡ್ಸ್ ಇರುತ್ತೆ. ಇದು ನಿಮಗೆ ಕರೆಕ್ಟಾಗಿ ಡ್ರಾ ಮಾಡಬೇಕು ನೋಡಿ. M×G ಯಾವಾಗಲೂ ಟುವರ್ಡ್ಸ್ ದ ಸೆಂಟರ್. ಸೊ ಬಾಡಿ ಹಿಂಗೆ ಕ್ರಾಸ್ ಇದೆ ಅಂದ್ಕೊಂಡು ತಗೊಳ್ಳಿಕ್ಕೆ ಆಗೋದಿಲ್ಲ, ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಎರಡನೇದೇನು ಅಂದರೆ, ನಾರ್ಮಲ್ ರಿಯಾಕ್ಷನ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಈ ಸರ್ಫೇಸ್ ಇದೆಯಲ್ಲ ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ ನಾರ್ಮಲ್ ರಿಯಾಕ್ಷನ್. ಇದು ಇಂಪಾರ್ಟೆಂಟ್. ಇವೆರಡು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ, ಪರ್ಫೆಕ್ಟ್ ಆಗಿದ್ರಿ ಅಂದರೆ ಎಸ್, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತೇಳಿ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಈಗ ನಮಗೆ MG ಈ ರೀತಿ ಕ್ರಾಸ್ ಬಂದಾಗ ಇರೋ ಆಪ್ಷನ್ ಒಂದೇ, ಈ ರಿಯಾಕ್ಷನನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಒಂದು. ಎರಡನೇದು, ಈ ಬಾಡಿ ಹಿಂಗೆ ಮೂವ್ ಆಗ್ತಾ ಇದೆ ಅಂದರೆ ಯಾರು ಕಾರಣ? ಬಾಡಿ ಮೂವಿಂಗ್ ಡೌನ್ವರ್ಡ್ಸ್ ಆರ್ ಟುವರ್ಡ್ಸ್ ದ ಅರ್ಥನೇ ಅರ್ಥ, ಯಾರು? ಗ್ರಾವಿಟಿ ಕಾರಣ. ಬಟ್ MG ಹಿಂಗೆ ಈ ಕಡೆ ಏನಿದೆ ಅನ್ನೋದು ಬೇಕು ನಮಗೆ. ಅದಕ್ಕೆ MG ಅನ್ನೋದೊಂದು ಫೋರ್ಸ್, ಇದು ವೆಕ್ಟರ್. ಸೊ ಇದನ್ನು ರಿಸಾಲ್ವ್ ಮಾಡಿ. ಸೊ ರಿಸಾಲ್ವ್ ಮಾಡಿದಾಗ ಎರಡು ಕಂಪೋನೆಂಟ್ಗಳು ಸಿಗ್ತಲ್ವ, ಕಂಪೋನೆಂಟ್ಗಳು. ಸೊ ಈ ಆ್ಯಂಗಲನ್ನು ಆಲ್ಫಾ ಅಂತ ತಗೊಳ್ಳೋಣ, ಯಾಕೆಂದರೆ ಇದು ಎಷ್ಟು ಆ್ಯಂಗಲ್ ಇರುತ್ತೋ ಇದು ಅಷ್ಟೇ ಆ್ಯಂಗಲ್ ಇರುತ್ತೆ. ಸೊ ಇದನ್ನು ಆಲ್ಫಾ ಅಂತ ತಗೊಳ್ಳೋಣ. ಸೊ ಕಂಪೋನೆಂಟ್ಗಳೇನಾಯಿತು, MG ಕಾಸ್ ಆಲ್ಫಾ, ಇದು MG ಸೈನ್ ಆಲ್ಫಾ ಅಂತೇಳಿ. ಸೊ MG ಕಾಸ್ ಆಲ್ಫಾ ಮತ್ತು MG ಸೈನ್ ಆಲ್ಫಾ ಅಂತ ಎರಡು ಕಂಪೋನೆಂಟ್ಗಳಾಯಿತು. ಸೊ ರಿಸಾಲ್ವಿಂಗ್ ದ ವೆಕ್ಟರ್ ಬಗ್ಗೆ ನಿಮಗೇನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಆ ಥರ ಏನಾದರೆ ವಿಡಿಯೋದಲ್ಲಿ ಮೆಸೇಜ್ ಮಾಡಿ. ಬಟ್ ನಾನು ಏನು ಕೇಳಿದರೆ ವೆಕ್ಟರ್ ಮೇಲೆ ಮತ್ತು ಬೇಕಾದ್ರೆ ನಿಮಗೆ ಇದರಲ್ಲಿ ಸೇರ್ಸೋಕ್ಕಾಗುತ್ತೆ ನೋಡೋಣ, ಇಲ್ಲಾಂದರೆ ಸಪ್ರೇಟಾಗಿ ವೆಕ್ಟರ್ ಮೇಲೆ ಒಂದು ಬೇರೆ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೇನೆ. ಓಕೆ, ಸೊ ಈ ಸಿಚುವೇಶನ್ ಹೇಗಿದೆ ಅಂದರೆ, MG ಇಲ್ಲಿದೆ, ಈಸ್ ರಿಸಾಲ್ವ್ಡ್ ಇಂಟು 2 ಕಂಪೋನೆಂಟ್ಸ್. ಎರಡು ಕಂಪೋನೆಂಟ್ಗಳನ್ನು ಮಾಡಿದ್ವಿ. ಎರಡು ಕಂಪೋನೆಂಟ್ ಮಾಡಿದ್ಮೇಲೆ ನಾವು MG ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. MGಯ ಈ ಕಂಪೋನೆಂಟ್ ಇದೆ MG ಕಾಸ್ ಆಲ್ಫಾ, ಇನ್ನೊಂದು ಕಂಪೋನೆಂಟು MG ಸೈನ್ ಆಲ್ಫಾ. ಏನು ಮಾಡ್ತು ಹಾಗಾದರೆ MG? ಎರಡು ಕೆಲಸ ಮಾಡ್ತಾಯಿದೆ ಇಲ್ಲಿ. ಒಂದು ನಾರ್ಮಲ್ ರಿಯಾಕ್ಷನ್ಗೆ ರೀಸನ್ ಆಗಿದೆ, ಇನ್ನೊಂದು ಬಾಡಿಯನ್ನು ಡೌನ್ವರ್ಡ್ ಎಕ್ಸಲರೇಟ್ ಮಾಡ್ತಾಯಿದೆ. ಸೊ ಇಷ್ಟೇ ಇರೋದು ಇದರಲ್ಲಿ. ಈಗ ಏನಾಗಿದೆ ಕೇಳಿದರೆ, ಈ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲಲ್ಲಿ ಬಾಡಿ ಸ್ಲೈಡ್ ಆಗ್ತಾ ಇದೆ ಅಂದ್ಕೊಳ್ಳಿ, ಸ್ಲೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ. ದಿಸ್ ಈಸ್ ದ ಸಿಚುವೇಶನ್. ಈಗ ಫ್ರಿಕ್ಷನ್ ಬಂದ್ಬಿಡುತ್ತೆ ಇಲ್ಲಿ. ನಾವು ಎಷ್ಟೊತ್ತು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಫ್ರಿಕ್ಷನ್ ಲೆಸ್ ಅಂತ ಸಿಚುವೇಶನ್ ತಗೊಂಡಿದ್ವಿ, ಬಟ್ ಇಲ್ಲಿ ಫ್ರಿಕ್ಷನ್ ಇದೆ. ಆ ಫ್ರಿಕ್ಷನ್ ಎಲ್ಲಿ ಬರುತ್ತೆ ಗೊತ್ತಾ ನೋಡಿ, ಫ್ರಿಕ್ಷನ್ ಈಸ್ ಕಮಿಂಗ್ ಲೈಕ್ ದಿಸ್ ವೇ, FS ಮ್ಯಾಕ್ಸಿಮಮ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್. ಫೋರ್ಸ್ ಯಾವ ಕಡೆ ಅಪ್ಲೈ ಆಗಿದೆ? ಈ ಕಡೆ ಅಪ್ಲೈ ಆಗಿದೆ. ಯಾವ ಫೋರ್ಸ್ ಅದು? MG ಸೈನ್ ಆಲ್ಫಾ ಡ್ಯೂ ಟು ಗ್ರಾವಿಟಿ. ಸೊ ಅದಕ್ಕೆ ಅಪೋಸಿಟ್ ಆಗಿ ಫ್ರಿಕ್ಷನಲ್ ಫೋರ್ಸು ಬರುತ್ತೆ. ಓಕೆ, ನಮಗೆ ಕೊಟ್ಟಿರೋ ಇಕ್ವೇಷನ್ಸಲ್ಲಿ ಈ ಫ್ರೀ ಬಾಡಿ ಡಯಾಗ್ರಾಮ್ ಇದು ನೋಡಿ, ಎಲ್ಲ ಇಕ್ವೇಟ್ ಮಾಡಿ. ಸೊ ಎನ್ಗೆ ಈಕ್ವಲ್ ಆಗಿ ಏನಿದೆ? MG ಕಾಸ್ ಆಲ್ಫಾ. ಎನ್ಗೆ ಈಕ್ವಲ್ ಆಗಿ MG ಕಾಸ್ ಆಲ್ಫಾ ಇದೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಮತ್ತೆ ಯಾವುದಕ್ಕೆ? ಈ FS ಮ್ಯಾಕ್ಸಿಮಮ್ಗೆ ಈಕ್ವಲ್ ಆಗಿ MG ಸೈನ್ ಆಲ್ಫಾ ಇದೆ ನೋಡಿ. FS ಮ್ಯಾಕ್ಸಿಮಮ್ಗೆ ಈಕ್ವಲ್ ಆಗಿ MG ಸೈನ್ ಆಲ್ಫಾ. ಸೊ ಬಾಡಿ ಇನ್ ಈಕ್ವಿಲಿಬ್ರಿಯಮ್, ಮೂವ್ ಆಗ್ತಾ ಇಲ್ಲ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಅಂಥ ಒಂದು ಸಿಚುವೇಶನು. ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ನಲ್ಲಿದ್ದೀವಿ. ಮೂವ್ ಆಯಿತು ಅಂದರೆ ಏನಾಗುತ್ತೆ? ಕೈನೆಟಿಕ್ ಫ್ರಿಕ್ಷನ್ಗೆ ಹೋಗಬೇಕಿತ್ತು ನಾವು. ಸೊ ಜಸ್ಟ್ ರೆಡಿ ಟು ಮೂವ್, ಸ್ಟಾರ್ಟ್ ಸ್ಲೈಡಿಂಗ್ ಅಂತ ಅದಕ್ಕೆ ತಗೊಂಡಿರೋದು. ಜಸ್ಟ್ ಸ್ಟಾರ್ಟ್ ಆಗೋ ಸಿಚುವೇಶನ್ದಲ್ಲಿ ಏನಾಗಿದೆ ಅನ್ನೋದು ಬೇಕು. ಹಾಗಾಗಿ ಈ ಎರಡು ಇಕ್ವೇಷನ್ ಇದೆಯಲ್ಲ, ಇಲ್ಲಿ ನಾವೇನು ಮಾಡುವ ನೋಡಿ, ಒಂದು ಸಿಮಿಲಾರಿಟಿ ಇದೆ ಇಲ್ಲಿ.
ಇಲ್ಲಿ ಕಾಸ್ ಅಲ್ಪ ಇದೆ, ಇಲ್ಲಿ ಸೈನ್ ಅಲ್ಪ ಇದೆ. ಸೊ ಇಕ್ವೇಷನ್ 2 ಅನ್ನು ಇಕ್ವೇಷನ್ 1 ಇಂದ ಡಿವೈಡ್ ಮಾಡಿ. ಸೊ ಡಿವೈಡಿಂಗ್ ಇಕ್ವೇಷನ್ 2 ಬೈ ಇಕ್ವೇಷನ್ 1, ಎಫ್ ಎಸ್ ಮ್ಯಾಕ್ಸಿಮಮ್ ಡಿವೈಡ್ ಬೈ ಎನ್ ಬಂತು ಈಕ್ವಲ್ಸ್ ಟು ಟ್ಯಾನ್ ಅಲ್ಪ. ಕರೆಕ್ಟಾ? ಇಲ್ಲಿವರೆಗೆ ಏನೂ ತೊಂದರೆ ಇಲ್ಲಲ್ವಾ? ಸೊ ಎಫ್ ಎಸ್ ಮ್ಯಾಕ್ಸಿಮಮ್ ಬೈ ಎನ್ ಇದೆಯಲ್ಲ, ಇದು ಎಫ್ ಎಸ್ ಮ್ಯಾಕ್ಸಿಮಮ್ ಬೈ ಎನ್ನಿಗೆ ನೋಡಿ, ನೆನಪಿದೆಯಾ ನೋಡಿ, ಎಫ್ ಎಸ್ ಮ್ಯಾಕ್ಸಿಮಮ್ ಬೈ ಎನ್ ಈಕ್ವಲ್ಸ್ ಟು ಮ್ಯೂ ಎಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಮ್ಯೂ ಎಸ್ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಆವಾಗ ನಿಮ್ಗೆ ಏನು ಸಿಗುತ್ತೆ? ಟ್ಯಾನ್ ಅಲ್ಫಾ ಈಕ್ವಲ್ಸ್ ಟು ಮ್ಯೂ ಎಸ್, ಟ್ಯಾನ್ ಅಲ್ಫಾ ಈಕ್ವಲ್ಸ್ ಟು ಮ್ಯೂ ಎಸ್ ಅಂತ ಬಂತು. ಸೊ ಅಲ್ಲಿ ನಾವು ಟೀಟಾ ಅಂತ ತಗೊಂಡಿದ್ದೀವಿ, ಆ್ಯಂಗಲ್ ಆಫ್ ಫ್ರಿಕ್ಷನ್ನು. ಆ್ಯಂಗಲ್ ಆಫ್ ರಿಫೋರ್ಸನ್ನು ಅಲ್ಫಾ ಅಂತ ತಗೊಂಡಿದ್ದೀವಿ, ಬಟ್ ಎರಡು ಎಕ್ಸ್ಪ್ರೆಷನ್ ಸೇಮ್ ಇದೆ. ಸೊ ಹಾಗಾಗಿ ಆ್ಯಂಗಲ್ ಆಫ್ ಫ್ರಿಕ್ಷನ್ ಆ್ಯಂಡ್ ಆ್ಯಂಗಲ್ ಆಫ್ ರಿಫೋರ್ಸ್ ಆರ್ ಈಕ್ವಲ್, ನೆನಪಿರಲಿ. ಸೊ ಎರಡೂ ಏನಾಗಿರುತ್ತೆ ಕೇಳಿದರೆ, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ದೇ ಆರ್ ಈಕ್ವಲ್ ಸಿಮಿಲರ್ ಇಕ್ವೇಷನ್ಸ್, ಬಟ್ ಇಲ್ಲಿ ಅಲ್ಫಾ ಅಲ್ಲಿ ಟೀಟಾ ಅಂತ ತಗೊಂಡಿದ್ದೀವಿ ಅಂತೇಳಿ. ಓಕೆ, ಸೊ ಇಲ್ಲಿವರೆಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ನಾನು. ಮುಂದಕ್ಕೆ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಟು ಫೈಂಡ್ ದ ನಾರ್ಮಲ್ ರಿಯಾಕ್ಷನ್. ಏನು ಸರ್ ಅದರಲ್ಲಿ ಏನಿದೆ ಅಂತ ನೀವು ಹೇಳ್ಬೋದು. ಇಲ್ಲ, ವೆರಿ ಇಂಪಾರ್ಟೆಂಟ್. ಫ್ರಿಕ್ಷನ್ ಕೈ ಕೊಡೋದೇ ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡುವಾಗ. ಸೊ ಜನರಲಿ ನಾವು ಏನು ಥಿಂಕ್ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ನೋಡುವ ಏನೇನಿದೆ ಅಂತೇಳಿ. ಒಂದೇ ಒಂದು ಸಿಚುವೇಶನ್ಗೆ ಬರೋಣ ನಾವು. ನೋಡಿ, ಇಲ್ಲೊಂದು ಬ್ಲಾಕ್ ಇದೆ ಮತ್ತು ಮಾಸ್ ಎಮ್ ಇದೆ. ಸೊ ಫೋರ್ಸ್ ಈಸ್ ದಟ್ ವೇಟ್ ಈಸ್ ಆ್ಯಕ್ಟಿಂಗ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್ ಆ್ಯಂಡ್ ನಾರ್ಮಲ್ ರಿಯಾಕ್ಷನ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಇದು ಬಿಡಿ, ಎಫ್ ಆ್ಯಂಡ್ ಎಫ್ ಎಸ್ ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಬಾಡಿ ಎಕ್ಸಲರೇಟ್ ಆಗಲಿಲ್ಲ. ಬಟ್ ನಾವು ನೋಡಬೇಕಾಗಿರೋದು ಇವೆರಡು ಫೋರ್ಸ್ಗಳನ್ನು, ಯಾಕೆಂದರೆ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ನಾರ್ಮಲ್ ರಿಯಾಕ್ಷನನ್ನು. ಏನಾಯಿತು ಇಲ್ಲಿ? ವೆರಿ ಈಸಿ ಸರ್, ಎನ್ ಈಸ್ ಈಕ್ವಲ್ ಟು ಎಮ್ ಜಿ. ಗೊತ್ತೇ ಇದೆ ಸರ್, ಏನು ಸರ್ ನೀವು ಇದೆಲ್ಲ ಹೇಳ್ತೀರಾ ಅಂತೀರಿ. ಎನ್ ಈಕ್ವಲ್ಸ್ ಟು ಎಮ್ ಜಿ ಇದೆ, ನೋ ಪ್ರಾಬ್ಲಮ್ ಎಟ್ ಆಲ್. ಹಾಗಾಗಿ ನಮ್ಗೆ ಎನ್ ಯಾಕೆ ಬೇಕು ಅಂದರೆ ನೋಡಿ, ಎಫ್ ಎಸ್ ಈಸ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್. ಸೊ ಮ್ಯೂ ಎಸ್ ಕಾನ್ಸ್ಟೆಂಟ್ ಕೊಟ್ಟಿರ್ತಾರೆ, ಎನ್ನನ್ನು ಫೈಂಡ್ ಔಟ್ ಮಾಡಬೇಕು ನೀವಲ್ಲಿ. ಮಾಡಿದರೆ ನಿಮ್ಗೆ ಎಫ್ ಎಸ್ ಫೈಂಡ್ ಔಟ್ ಮಾಡೋದು ಈಸಿ, ವ್ಯಾಲ್ಯೂ ಬಂದುಬಿಡುತ್ತೆ. ಸೆಕೆಂಡ್ ಕೇಸಿಗೆ ಹೋಗೋಣ. ಸೊ ಸೆಕೆಂಡ್ ಕೇಸ್ ಏನಿದೆ ಕೇಳಿದರೆ, ಇಲ್ಲಿ ಈ ರೀತಿ ಇದೆ. ಇದೇನು ಗೊತ್ತಾ? ಸೊ ನೋಡಿ, ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಬಟ್ ವಿತ್ ಸರ್ಟನ್ ಆ್ಯಂಗಲ್ ಟು ದ ಹಾರಿಜಾಂಟಲ್. ಈ ಥರ ಸಿಚುವೇಶನ್ ಬರುತ್ತೆ ನೋಡಿ. ಇದು ಹೇಗೆ ಅಂದರೆ, ನೀವು ಸಣ್ಣವರಿದ್ದಾಗ ಈ ಟಾಯ್ ಕಾರನ್ನೆಲ್ಲ ತಂದ್ಕೊಂಡು ಆಟ ಆಡಿರ್ತೀರಿ. ಆ ಕಾರ್ ಏನು ಅಂದರೆ ರಿಮೋಟಲ್ಲಿ ಓಡುತ್ತೆ, ರಿಮೋಟಲ್ಲಿ ಹಿಂದಕ್ಕೆ ಬರುತ್ತೆ, ತಿರುಗುತ್ತೆ, ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಸ್ವಲ್ಪ ದಿನ ಆದಮೇಲೆ ನಿಮ್ಮ ಕೆಲಸ ಜಾಸ್ತಿ ಆಗಿ ಅದು ರಿಮೋಟ್ ವರ್ಕ್ ಆಗೋದಿಲ್ಲ. ಬಟ್ ಕಾರ್ ಮೇಲೆ ಪ್ರೀತಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಏನು ಮಾಡ್ತೀರ ಅವಾಗ? ಈ ಕಾರ್ ಅಂದ್ಕೊಳ್ಳಿ, ಇದನ್ನು ಬ್ಲಾಕನ್ನು. ಸೊ ಆಮೇಲೆ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಈ ಕಾರಿನ ತುದಿ ಒಂದು ಇಲ್ಲಿ ಮುಂದುಗಡೆಗೆ ಒಂದು ದಾರ ಕಟ್ತೀರಿ ಯೂಸಿಂಗ್ ಥ್ರೆಡ್. ಸೊ ದಾರ ಕಟ್ಟಿ ಆ ದಾರ ಹಿಡ್ಕೊಂಡು ಹೋಗ್ತಾ ಇರ್ತೀರಿ. ಆ ಕಾರ್ ನಿಮ್ಮ ಹಿಂದೆ ಬರ್ತಾ ಇರುತ್ತೆ. ವೆರಿ ಬ್ಯೂಟಿಫುಲ್. ಸೊ ಆ ದಾರ ಹೇಗೆ ಹೇಳ್ಕೊಳ್ತೀರಿ ನೀವು? ಕಾರಿನ ಲೆವೆಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾರ್ ತುಂಬ ಸಣ್ಣದು, ಒಂದು 3-4 ಇಂಚಸ್ ಹೈಟ್ ಇರುತ್ತೆ. ಬಟ್ ನೀವು ತುಂಬ ದೊಡ್ಡವರು, ಅಂದರೆ ಒಂದು 3 ಫೀಟ್ ಇದ್ದೀರಿ ಅಂದ್ಕೊಳ್ಳಿ. ಸಣ್ಣ ಮಕ್ಕಳಿದ್ದಾಗ ನಾನು ಮಾತಾಡ್ತಾ ಇರೋದು. ಸೊ ನೀವು ಥ್ರೆಡ್ಡನ್ನು ಹೀಗೆ ಹಿಡ್ಕೊಂಡು ಇಲ್ಲಿಗೆ ಬಂದಿರ್ತೀರಿ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಅಂಥ ಸಿಚುವೇಶನ್ದಲ್ಲಿ ನೀವು ಇದು ಕಾರನ್ನು ಸುದ್ದಿ ಬಿಡುವ ಈಗ ನಾವು, ಯಾಕೆಂದರೆ ನಾವು ಇದ್ದಿದ್ದು ಸ್ಟ್ಯಾಟಿಕ್ ಫ್ರಿಕ್ಷನ್ನಲ್ಲಿ. ಸೊ ಈ ಬ್ಲಾಕನ್ನು ಯಾವುದೋ ಒಂದು ಬಾಕ್ಸ್ ಇದೆ ಅಂದ್ಕೊಳ್ಳಿ, ನೀವು ಈ ರೀತಿ ಒಂದು ದಾರ ಕಟ್ಟಿ ಅಥವಾ ಬಳ್ಳಿಯನ್ನು ಥ್ರೆಡ್ ಯೂಸ್ ಮಾಡಿ ಪುಲ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ಆವಾಗ ನಾರ್ಮಲ್ ರಿಯಾಕ್ಷನ್ ಏನಿರುತ್ತೆ ಅನ್ನೋದು ಬೇಕು ನನಗೆ. ಇದು ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಎನ್ ವ್ಯಾಲ್ಯೂ ಬೇಕು. ನೋಡಿ ಏನಾಗಿದೆ ನೋಡಿ. ಸೊ ಈಗ ಫೋರ್ಸ್ ಏನು ಮಾಡುತ್ತೆ ಅಂದರೆ, ಈ ರೀತಿ ವಿತ್ ಆ್ಯಂಗಲ್ ಆ್ಯಕ್ಟ್ ಆದಾಗ ಎರಡು ಕೆಲಸ ಮಾಡುತ್ತೆ ಇದು. ಒಂದು ಬಾಡಿಯನ್ನು ಮುಂದಕ್ಕೆ ಎಳ್ಕೊಂಡು ಬರುತ್ತೆ, ಇನ್ನೊಂದು ಬಾಡಿಯನ್ನು ಮೇಲಕ್ಕೆ ಎತ್ತುತ್ತೆ. ಎರಡೂ ಮಾಡ್ಬೋದಲ್ವ? ಯಾವುದ್ರ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೋ ಆ ಕೆಲಸನ ಅದು ಮಾಡಿ ಮುಗಿಸುತ್ತೆ. ಹಾಗಾಗಿ ನಾವು ಎಫನ್ನು ಏನು ಮಾಡ್ತೀವಿ ಕೇಳಿದ್ರೆ ರಿಸಾಲ್ವ್ ಮಾಡ್ತೀವಿ. 2 ಕಂಪೋನೆಂಟ್ಸ್ ಆಗಿ ರಿಸಾಲ್ವ್ ಮಾಡ್ತೀವಿ. 2 ಕಂಪೋನೆಂಟ್ಸ್. ಒಂದು ಎಫ್ ಕಾಸ್ ಟೀಟಾ, ಇಲ್ಲಿ ಟೀಟಾ ಇದೆ ಆ್ಯಂಗಲ್ಲು. ಸೊ ಇನ್ನೊಂದು ಎಫ್ ಸೈನ್ ಟೀಟಾ. 2 ಕಂಪೋನೆಂಟಾಗಿ ರಿಸಾಲ್ವ್ ಮಾಡಿದ್ವಿ. ಹಾಂ, ಈಗ ಏನಾಯಿತು ನೋಡಿ, ನಾವು ಈಗ ಎಫನ್ನು ರಿಸಾಲ್ವ್ ಮಾಡ್ಕೊಂಬಿಟ್ಟಿದ್ವಿ. ಎಫ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಂದರೆ ಎಫಿನ ಕಂಪೋನೆಂಟ್ಗಳು ಇಲ್ಲಿವೆ ನಮಗೆ. ಸೊ ಈ ಕಂಪೋನೆಂಟ್ ಎರಡೂ ಕೂಡಿಸಿದ್ರೆ ಈ ಎಫ್ ವ್ಯಾಲ್ಯೂ ಬರುತ್ತೆ. ಓಕೆ. ಹಾಂ, ಈಗ ಎಫ್ ಎಸ್ ಮತ್ತು ಇದು ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಯಿತು. ಈ ಎಮ್ ಜಿ ಮತ್ತು ಇದು ಈಕ್ವಲ್ ಆ್ಯಂಡ್ ಅಪೋಸಿಟ್. ಇದು ಅಂದರೆ ಯಾವುದು? ಒಂದು ಎಫ್ ಸೈನ್ ಟೀಟಾ ಮತ್ತೊಂದು ಎನ್. ಕರೆಕ್ಟಾ? ಸೊ ಹಾಗಾಗಿ ಎನ್ ಪ್ಲಸ್ ಎಫ್ ಸೈನ್ ಟೀಟಾ ಈಕ್ವಲ್ಸ್ ಟು ಎಮ್ ಜಿ. ಎನ್ ಪ್ಲಸ್ ಎಫ್ ಸೈನ್ ಟೀಟಾ ಈಕ್ವಲ್ಸ್ ಟು ಎಮ್ ಜಿ. ಎನ್ ಪ್ಲಸ್ ಎಫ್ ಸೈನ್ ಟೀಟಾ ಒಂದೇ ಡೈರೆಕ್ಷನ್ದಲ್ಲಿವೆ, ಇನ್ ದ ಸೇಮ್ ಲೈನ್, ಆ್ಯಕ್ಟಿಂಗ್ ಆನ್ ದ ಸೇಮ್ ಲೈನ್, ಆ್ಯಕ್ಟಿಂಗ್ ಆನ್ ದ ಸೇಮ್ ಬಾಡಿ. ಸೊ ಎನ್ ಪ್ಲಸ್ ಎಫ್ ಸೈನ್ ಟೀಟಾ ಆ್ಯಡ್ ಆಯಿತು ಒಂದೇ ಡೈರೆಕ್ಷನ್ನು. ಎಮ್ ಜಿ ಅಪೋಸಿಟ್ ಇದೆ, ದರ್ಫೋರ್ ಇದು ಎದ್ದು ಮೇಲಕ್ಕೆ ಹೋಗಲಿಲ್ಲ. ಹಾಗಾಗಿ ಏನಾಗಿದೆ? ದೇ ಬ್ಯಾಲೆನ್ಸ್ಡ್, ಅವೆರಡೂ ಬ್ಯಾಲೆನ್ಸ್ ಆಗಿದೆ.
Therefore n plus f sin theta equals to mg. Therefore n is equal to, ನಮ್ಗೆ n ಬೇಕು ನಮಗೆ ಫ್ರಿಕ್ಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. n equals to mg minus f sin theta. ಸೊ n is equal to mg minus f sin theta. ಇಲ್ಲಿ n equals to mg minus f sin theta ಅಂತ ಇದೆಯಲ್ಲ, ಇದರ ಅರ್ಥ ಏನು ಕೇಳಿದರೆ, ನಿಮಗೆ ಇಲ್ಲಿ n is equal to mg ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ ರಾಂಗ್ ಆಗುತ್ತೆ ಅಂತ ಹೇಳಿದ್ದು ನಾನು. n equals to mg ಅಂತ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಸಿಚುವೇಶನ್ದಲ್ಲಿ ಯು ವಿಲ್ ಗೆಟ್ ದ ರಾಂಗ್ ಆನ್ಸರ್. ಸೊ ಹಾಗಾಗಿ f is equal to mu s ಇಂಟು n ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ನಾವು, n ಅನ್ನೋದು ನೀವು ಡಿಸೈಡ್ ಮಾಡಬೇಕು ಸಿಚುವೇಶನ್ ಹೇಗಿದೆ ಅನ್ನೋದ್ರ ಮೇಲೆ. ಯೂಶ್ವಲಿ ಇಂಥ ಕೇಸ್ಗಳಲ್ಲಿ ನೋ ಪ್ರಾಬ್ಲಮ್, ಹಾರಿಜಾಂಟಲ್ ಸರ್ಫೇಸ್ ಇದೆ, ಏನೂ ತೊಂದರೆ ಇಲ್ಲ. ಬಟ್ ಈ ಥರ ಫೋರ್ಸು ಹಾರಿಜಾಂಟಲ್ ಅಲ್ಲ, ವಿತ್ ಸರ್ಟನ್ ಆ್ಯಂಗಲ್ ಟು ದ ಹಾರಿಜಾಂಟಲ್ ಆ್ಯಕ್ಟ್ ಆದಾಗ n ಚೇಂಜ್ ಆಗುತ್ತೆ. ಸೊ ಬಿ ಕೇರ್ಫುಲ್. n equals to mg ಮೈನಸ್ ಎಫ್ ಸೈನ್ ಥೀಟಾ. ನೋಡಿ, ಇದು ಎಮ್ ಜಿಗಿನ್ನ ಮತ್ತೆ ಸಬ್ಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಆ್ಯಕ್ಚುಲಿ ಎಮ್ ಜಿಗಿಂತ ಕಡಿಮೆ n ಅನ್ನೋದು, n ವ್ಯಾಲ್ಯೂ ಕಡಿಮೆ ಆಗುತ್ತೆ. ಕರೆಕ್ಟಾ? ಸೊ ಇದು ಭಾಳ ಇಂಪಾರ್ಟೆಂಟು ನಿಮಗೆ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಇನ್ನೊಂದು ಕೇಸನ್ನು ನೋಡೋಣ. ಇನ್ನೊಂದು ಕೇಸ್ ಏನು ಅಂದರೆ ಇನ್ಕ್ಲೈನ್ಡ್ ಪ್ಲೇನಲ್ಲಿದ್ದಾಗ. ಸೊ ಇದೊಂದು ಇನ್ಕ್ಲೈನ್ಡ್, ಒಂದು ಈ ರೀತಿ ಇನ್ಕ್ಲೈನ್ಡ್ ಇದೆ ವಿತ್ ಸರ್ಟನ್ ಆ್ಯಂಗಲ್ ಥೀಟಾ. ಆವಾಗ n ವ್ಯಾಲ್ಯೂ ಏನಾಗುತ್ತೆ ಅಂತೇಳಿ. ಸೊ ಇಲ್ಲಿ ಏನು ಕೇಳಿದರೆ ಎಮ್ ಜಿ ಆ್ಯಸ್ ಯೂಶ್ವಲ್ ಈಗಷ್ಟು ಡಿಸ್ಕಸ್ ಮಾಡಿದ್ದೀವಲ್ಲ, ಯಾವಾಗಲೂ ವರ್ಟಿಕಲಿ ಡೌನ್, ಎಮ್ ಜಿ ಅನ್ನೋದು ಯಾವಾಗಲೂ ವರ್ಟಿಕಲಿ ಡೌನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಬಾಡಿ ಯಾವ ಆ್ಯಂಗಲಲ್ಲಿ ಬೇಕಾದರೆ ಇರಲಿ, ಸೊ ಇಟ್ ಈಸ್ ವರ್ಟಿಕಲಿ ಡೌನ್. ಬಟ್ ಇಲ್ಲೊಂದು ನಾರ್ಮಲ್ ರಿಯಾಕ್ಷನ್ ಅನ್ನೋದು ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ನಾರ್ಮಲ್ ರಿಯಾಕ್ಷನ್ನು. ಇಲ್ಲಿ ಎಮ್ ಜಿ ಏನಾಯಿತು ಕೇಳಿದರೆ, ನಾವು ಎರಡು ಕೆಲಸ ಮಾಡ್ತಾಯಿದೆ. ಒಂದು ರಿಯಾಕ್ಷನನ್ನು ಬ್ಯಾಲೆನ್ಸ್ ಮಾಡ್ತಾಯಿದೆ, ಇನ್ನೊಂದು ಈ ರೀತಿ ಇನ್ಕ್ಲೈನ್ಡ್ ಪ್ಲೇನಲ್ಲಿ ಅದನ್ನು ಎಕ್ಸಲರೇಟ್ ಮಾಡ್ತಾಯಿದೆ. ಹಾಗಾಗಿ ಎಮ್ ಜಿಯನ್ನು ನಾವು ರಿಸಾಲ್ವ್ ಮಾಡ್ತೀವಿ. ಒಂದು ಟೀಟಾ ಎಲ್ಲಿದೆಯೋ ಆ ಒಂದು ಲೈನಿಗೆ ನಾವು ಎಮ್ ಜಿ ಕಾಸ್ ಟೀಟಾ ಅಂತೀವಿ, ಇಲ್ಲಿ ಎಮ್ ಜಿ ಸೈನ್ ಟೀಟಾ ಅಂತ ಕರಿತೀವಿ. ಸೊ ಈ ರೀತಿ ನಾವು ರಿಸಾಲ್ವ್ ಮಾಡಿಕೊಂಡು ಎಮ್ ಜಿಯನ್ನು. ಹಾಗಾಗಿ ಎನ್ ಅನ್ನೋದು ಏನಾಯಿತು, ಈ ಎನ್ನಿಗೆ ಈಕ್ವಲ್ ಯಾವುದಿದೆ ಅಂತ ನೋಡಿದರೆ ಆಯ್ತು, ಮುಗೀತು. ಸೊ ಎನ್ನಿಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರೋದು ಎಮ್ ಜಿ ಕಾಸ್ ಟೀಟಾ. ಹಾಗಾಗಿ ಎನ್ ಈಕ್ವಲ್ಸ್ ಟು ಎಮ್ ಜಿ ಕಾಸ್ ಟೀಟಾ. ಸೊ ಈ ಮೂರು ಡಿಫ್ರೆಂಟ್ ಸಿಚುವೇಷನ್ಗಳಲ್ಲಿ ನಾವು ಮೂರು ಬೇರೆ ಬೇರೆ ಸಿಚುವೇಷನ್ಗಳಲ್ಲಿ ನಾರ್ಮಲ್ ರಿಯಾಕ್ಷನನ್ನು ಫೈಂಡ್ ಔಟ್ ಮಾಡೋದನ್ನು ನಿಮ್ಗೆ ಹೇಳಿದ್ದೇನೆ. ಸೊ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಚಾರ. ಇದನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ, ಅಥವಾ ನಿಮ್ಮ ಮೆಮೊರಿಯಲ್ಲಿ ಇದ್ದರೆ ತುಂಬ ಒಳ್ಳೆಯದು. ನೋಟ್ಬುಕ್ಕಲ್ಲಿ ಇದ್ದಿದ್ದು ಯಾವತ್ತೂ ಮರ್ತೋಗುತ್ತೆ. ಬಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್. ಯಾಕೆಂದರೆ ಈ ಥರ ಒಂದು ಸಿಚುವೇಷನ್ಗಳು ಬಂದಾಗ ನಾವು ನಾರ್ಮಲ್ ರಿಯಾಕ್ಷನ್ ವ್ಯಾಲ್ಯೂಸ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಆವಾಗ ಮಾತ್ರ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಾಧ್ಯ ಫ್ರಿಕ್ಷನನ್ನು. ಓಕೆ, ಸೊ ಮುಂದಕ್ಕೆ ಹೋಗೋಣ ಈಗ. ಸೊ ಒಂದಿಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಎಕ್ಸಾಂಪಲ್ಸನ್ನು ನೋಡಿ ಮತ್ತು ಇದನ್ನು ನೋಟ್ ಮಾಡ್ಕೊಳ್ಳಿ, ಮತ್ತು ನೀವು ಕೂಡ ಒಂದ್ಸರಿ ಸಾಲ್ವ್ ಮಾಡಿ, ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಯಾಕೆಂದರೆ ನೋಡುವಾಗ ಸ್ವಲ್ಪ ಈಸಿ ಆಗುತ್ತೆ, ನಾನೇ ಫಾಸ್ಟ್ ಹೇಳ್ತಾ ಹೋಗ್ತಿರ್ತೀನಿ. ಬಟ್ ಅದನ್ನು ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ, ಮತ್ತೆ ನಾವು ಮುಂದೆ ಹೆವಿ ಅಂದರೆ ಹೈಯರ್ ಲೆವೆಲ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಬಟ್ ಇದು ನಿಮ್ಗೆ ಅರ್ಥ ಆಗಿರಬೇಕು. ನೀವು ನಾನು ನೋಡ್ತೀನಿ ಕೆಲವರು ಡೈರೆಕ್ಟು 2ನೇ 3ನೇ ವೀಡಿಯೋ ಹಾಗೆ ಮಾಡಬೇಡಿ, ಫಸ್ಟಿಂದ ನೋಡ್ತಾ ಬನ್ನಿ, ಆವಾಗ ಮಾತ್ರ ನೀವು ಪರ್ಫೆಕ್ಟ್ ಆಗ್ತೀರಾ. ಪೇಷನ್ಸ್ ಇರಬೇಕು. ಇಲ್ಲ ಒಂದೇ ಸರಿ ನಾನು IIT ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಅದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ ಅಂದ್ಕೊಳ್ಳಿ, ಬಟ್ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗೋದಿಲ್ಲ. ಅದೇ ಥರ ಮತ್ತೊಂದು ಬಂದರೆ ಅಡ್ಡಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಬಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಬೇಸಿಕ್ಸನ್ನು ನಾವು ಪರ್ಫೆಕ್ಟ್ ಮಾಡ್ಕೋಬೇಕು. ಓಕೆ, ಈಗ ಇಲ್ಲಿ ಒಂದೇನು ಅಂದರೆ ಎ ಬ್ಲಾಕ್ ಆಫ್ ಮಾಸ್ 2 kg ಇದೆ, ಈಸ್ ಪ್ಲೇಸ್ಡ್ ಆನ್ ದ ಫ್ಲೋರ್. ಒಂದು ಫ್ಲೋರ್ ಮೇಲೆ ಇಟ್ಟಿದ್ದಾರೆ. ದ ಕೊಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ 0.4 ಕೊಟ್ಬಿಟ್ಟಿದ್ದಾರೆ. ಯಾವುದಿದು ಕೊಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ಮ್ಯೂ ಎಸ್ ಸ್ಟ್ಯಾಟಿಕ್. ಎ ಫೋರ್ಸ್ ಆಫ್ 3 Newton ಈಸ್ ಅಪ್ಲೈಡ್ ಆನ್ ದ ಬ್ಲಾಕ್ ಆ್ಯಸ್ ಶೋನ್ ಇನ್ ಫಿಗರ್ ಇದೆ ಇದಕ್ಕೆ. ದ ಫೋರ್ಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಬ್ಲಾಕ್ ಆ್ಯಂಡ್ ಫ್ಲೋರ್ ಈಸ್ ಯಾವ್ದು ಫೈಂಡ್ ಔಟ್ ಮಾಡಬೇಕು? ಫೋರ್ಸ್ ಆಫ್ ಫ್ರಿಕ್ಷನ್, ಎಫ್ ಎಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ನೀವು ಇಲ್ಲಿ ಎಫ್ ಎಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಡಯಾಗ್ರಾಮ್ ಈಸ್ ಲೈಕ್ ದಿಸ್ ವೇ. ಡಯಾಗ್ರಾಮ್ ಈ ರೀತಿ ಇದೆ. ಇಲ್ಲಿ ಎಫ್ ಎಸ್ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಇದು ನಾರ್ಮಲ್ ರಿಯಾಕ್ಷನ್ನು, ಇದು ಎಮ್ ಜಿ ಮಾಸು ಎಮ್ ಇದೆ, ಇದು ಅಪ್ಲೈಡ್ ಫೋರ್ಸ್. ಓಕೆ, ಸೊ ಹಾಗಾಗಿ ಕೊಟ್ಟಿರೋದೇನು ಕೇಳಿದರೆ ಮಾಸ್ ಆಫ್ ದ ಬ್ಲಾಕ್ ಎಮ್ ಇದೆಯಲ್ಲ 2 kg ಇದೆ ಇದು. ಆ್ಯಂಡ್ ಕೊಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಮ್ಯೂ ಎಸ್ 0.4 ಕೊಟ್ಟಿದ್ದಾರೆ. ಅಪ್ಲೈಡ್ ಫೋರ್ಸ್ ಏನಿದೆ 3 Newton, ಜಿಯನ್ನು 10 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮ್ಮ ಕ್ವಶನಲ್ಲಿ ತೋರಿಸಲಿಲ್ಲ ನಾನು, ಜಿಯನ್ನು 10 ತಗೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ. ಆಯಿತಾ?
ಹಾಂ, ಈಗ ನಾವು ಈ ಡಯಾಗ್ರಾಮ್ ನೋಡಿದಾಗ ನಮಗೆ ನಾವೇನು ಫೈಂಡ್ ಔಟ್ ಮಾಡಬೇಕು, ಒಂದು ಐಡಿಯಾ ಬಂದುಬಿಡ್ತಲ್ಲ ನಮಗೆ. ಫೋರ್ಸ್ ಆಫ್ ಫ್ರಿಕ್ಷನನ್ನು ಎಫ್ ಎಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಮ್ಯೂ ಎಸ್ ಇಂಟು ಎನ್. ಮ್ಯೂ ಎಸ್ ಕೊಟ್ಟಿದ್ದಾರೆ, ಎನ್ ಫೈಂಡ್ ಔಟ್ ಮಾಡ್ರೆ ಆಯ್ತಲ್ವ. ಓಕೆ, ಸೊ ಹಾಗೆ ಫಸ್ಟ್ ನಾವೇನು ಮಾಡುವ, ನಾರ್ಮಲ್ ರಿಯಾಕ್ಷನನ್ನು ಫೈಂಡ್ ಔಟ್ ಮಾಡುವ. ಸೊ ಎನ್ ಈಕ್ವಲ್ಸ್ ಟು ಎಮ್ ಜಿ. ಎಮ್ ಗೊತ್ತಿದೆ, ಜಿ ಗೊತ್ತಿದೆ, ಎನ್ ಈಸ್ ಈಕ್ವಲ್ ಟು 20 ನ್ಯೂಟನ್. ಓಕೆ, ನೋ ಪ್ರಾಬ್ಲಮ್. ಎನ್ ಫೈಂಡ್ ಔಟ್ ಮಾಡಿದ್ವಿ, ಇದು ಎನ್ ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ಸ್ಟ್ಯಾಟಿಕ್ ಫ್ರಿಕ್ಷನ್ ಎಫ್ ಎಸ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್. ಮ್ಯೂ ಎಸ್ ಕೊಟ್ಟಿದ್ದಾರೆ, ಎನ್ ಫೈಂಡ್ ಔಟ್ ಮಾಡಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡಿ 8 ನ್ಯೂಟನ್ ಬಂತು. ಎಫ್ ಎಸ್ ಇಸ್ ಈಕ್ವಲ್ ಟು 8 ನ್ಯೂಟನ್. ಸೊ ದ ಫೋರ್ಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಬ್ಲಾಕ್ ಆ್ಯಂಡ್ ಫ್ಲೋರ್ ಈಸ್ 8 ನ್ಯೂಟನ್. ಆಪ್ಷನ್ನು ಇದೆ, ಕರೆಕ್ಟಾ? ಮಾಡಿದ್ದು ಸರಿ ಆಯ್ತಾ? ನಾವು ಯಾಕೋ ಸರಿ ಆಗಲಿಲ್ಲ ಅನಿಸ್ತಾ ಇದೆಯಪ್ಪ, ನಿಮ್ಗೇನು ಅನಿಸುತ್ತೆ? ಓಕೆ, ಈ ಕಂಡೀಷನ್ ಯಾವಾಗ ಬರುತ್ತೆ? ಎಫ್ ಎಸ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್ ಅನ್ನೋದು. ಎಫ್ ಎಸ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್ ಯಾವಾಗ ಬರುತ್ತೆ? ಲಿಮಿಟಿಂಗ್ ಫ್ರಿಕ್ಷನ್ ಇದ್ದಾಗ, ಅಂದರೆ ಬಾಡಿ ರೆಡಿ ಟು ಮೂವ್, ಜಸ್ಟ್ ಸ್ಟಾರ್ಟ್ ಸ್ಲೈಡಿಂಗ್ ಅಂತೀವಲ್ಲ ಆ ಸಿಚುವೇಶನಲ್ಲಿ. ಬಟ್ ಇಲ್ಲ, ಅಂಥ ಸಿಚುವೇಶನ್ ಇಲ್ಲಲ್ವ. ಹಾಗಾದರೆ ಏನಾಯ್ತು ಇದು? ಹಾಗಾದರೆ ಇದು ನಮ್ಮ ಆನ್ಸರ್ ಹೌದೋ ಅಲ್ವೋ ಡೌಟ್ ಬರಲಿಕ್ಕೆ ಶುರು ಆಯಿತು. ಸೊ ಆ್ಯಕ್ಚುಲಿ ಏನಾಯ್ತು ಹಾಗಾದರೆ? ಈ ಎಫ್ ಅನ್ನೋದು ಅಪ್ಲೈಡ್ ಫೋರ್ಸ್ ಏನು ಮಾಡ್ತಾಯಿದೆ? ಎಫ್ ಎಷ್ಟಿದೆ? 3 ನ್ಯೂಟನ್ ಇದೆ. 3 ನ್ಯೂಟನ್ ನಮಗೆ ಬಂದಿರೋದು ಎಷ್ಟು? 8 ನ್ಯೂಟನ್ ಬಂದಿದೆ ಫ್ರಿಕ್ಷನ್. ನೀವು 3 ನ್ಯೂಟನ್ ಫೋರ್ಸ್ ಹಾಕಿದಾಗ 8 ನ್ಯೂಟನ್ ಬರುತ್ತೆ ಇಲ್ಲಿ. ಸೆಲ್ಫ್ ಅಡ್ಜಸ್ಟಿಂಗ್ ಅಂದರೆ ಅದೇ ಮೀನಿಂಗ್. ಸೆಲ್ಫ್ ಅಡ್ಜಸ್ಟಿಂಗ್ ಅಂದರೆ ಎಷ್ಟು ಫೋರ್ಸ್ ಹಾಕ್ತಿರೋ ಅಷ್ಟೇ ಫೋರ್ಸಿನ ಮ್ಯಾಗ್ನಿಟ್ಯೂಡು, ಬಟ್ ಆಪೋಸಿಟ್ ಡೈರೆಕ್ಷನ್ದಲ್ಲಿ ಇರೋದೇ ಫ್ರಿಕ್ಷನ್. ನೋಡಿ, ಇದು ಕಾಮನ್ ಸೆನ್ಸ್ ಬೇಕು. ಭಾಳ ಸಿಂಪಲ್ ಇದು, ಸಿ ಇ ಟಿ ಲೆವೆಲ್ ಕ್ವಶನ್ಸ್ ಅಂದ್ಕೊಳ್ಳಿ. ಬಟ್ ಇದು ಗೊತ್ತಿಲ್ಲದೆ ಇದ್ದರೆ ನಾವು 8 ನ್ಯೂಟನ್ಗೆ ಮಾರ್ಕ್ ಮಾಡಿಬರ್ತೀವಿ, ನಂದು ಕರೆಕ್ಟ್ ಇದೆ ಅಂತ ಮನೆಗೆ ಬರ್ತೀವಿ, ಬಟ್ ರಾಂಗ್ ಇರುತ್ತೆ. ಹಾಗಾದರೆ ಏನು ಆ್ಯಕ್ಚುಲ್ ಆನ್ಸರು? ನೋಡಿ, ಎಫ್ ಈಸ್ ಸ್ಮಾಲರ್ ದೆನ್ ಎಫ್ ಎಸ್. ಈ ಅಪ್ಲೈಡ್ ಫೋರ್ಸು ಇದು ಹಂಗಾರೆ ಏನಿದು? ಮ್ಯಾಕ್ಸಿಮಮ್ ನೋಡಿ, ಎಫ್ ಎಸ್ ಅನ್ನೋದು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫೋರ್ಸ್. ಮ್ಯಾಕ್ಸಿಮಮ್ ನೀವು 8 ನ್ಯೂಟನ್ ಹಾಕೋವರೆಗೂ ಇದು ಬ್ಲಾಕ್ ಅಲುಗಾಡೋದಿಲ್ಲ. 8 ನ್ಯೂಟನ್ ಫೋರ್ಸ್ ಹಾಕೋವರೆಗೂ ಅಲುಗಾಡೋದಿಲ್ಲ ಇದು. ಸೊ ದಟ್ ಈಸ್ ಮ್ಯಾಕ್ಸಿಮಮ್ ಫ್ರಿಕ್ಷನ್. ಬಟ್ ನೀವು ಹಾಕಿರೋದು ಬರೀ 3 ನ್ಯೂಟನ್. 3 ನ್ಯೂಟನ್ ಹಾಕಿದಾಗ ಎಷ್ಟು ಫ್ರಿಕ್ಷನ್ ಆಗಿರ್ಬೋದು ನೋಡಿ? ಎಫ್ ಈಕ್ವಲ್ಸ್ ಟು ಎಫ್ ಎಸ್. ಯಾಕೆ ಹೇಳಿ? ಫ್ರೀ ಬಾಡಿ ಡಯಾಗ್ರಾಮ್ ನೆನ್ಪು ಮಾಡ್ಕೊಳ್ಳಿ. ಎಫ್ ಮೈನಸ್ ಎಫ್ ಎಸ್ ಈಕ್ವಲ್ಸ್ ಟು 0. ಎಕ್ಸಲರೇಟ್ ಆಗಲಿಲ್ಲ ಬಾಡಿ. ಗೊತ್ತಾಗುತ್ತೆ ನಾನು ಹೇಳೋದು? ಎಫ್ ಮೈನಸ್ ಎಫ್ ಎಸ್ ಈಕ್ವಲ್ಸ್ ಟು 0. ದೇರ್ಫೋರ್ ಎಫ್ ಈಕ್ವಲ್ಸ್ ಟು ಎಫ್ ಎಸ್. ನಾನು ಇಲ್ಲಿ ಬರೀಲಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಕೇಳಿಸ್ಕೊಳ್ತಾ ಇದ್ದೀನಿ. ಎಫ್ ಇಸ್ ಈಕ್ವಲ್ ಟು ಎಫ್ ಎಸ್. ಹಾಗಾಗಿ ಏನು ಅಪ್ಲೈಡ್ ಫೋರ್ಸ್ ಹಾಕಿದಿರೋ 3 ನ್ಯೂಟನ್ನು ಅಷ್ಟೇ ಫ್ರಿಕ್ಷನ್ನು ಡೆವಲಪ್ ಆಗಿರುತ್ತೆ. ಆದ್ದರಿಂದ ನಮ್ಮ ಆನ್ಸರು 3 ನ್ಯೂಟನ್. ಅಯ್ಯೋ, ಇಷ್ಟು ಸಿಂಪಲ್ ಕ್ವಶನ್ನ ಅಲ್ವಾ? ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ರಾಂಗ್ ಆನ್ಸರ್ ಬರೀತಾರೆ, ಭಾರಿ ಫಾಸ್ಟಾಗಿ ಮಾಡ್ತಾರೆ. ಬಂತು ಎಫ್ ಎಸ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್ ಹಾಕಿ ಬಂದುಬಿಡ್ತು, ಫ್ರಿಕ್ಷನ್ ನಮ್ಗೆ ಗೊತ್ತಿದೆ ಅಂದ್ಕೊಂಡು. ಬಟ್ ಈ ಬೇಸಿಕ್ಸ್ ಗೊತ್ತಿಲ್ಲದೆ ಇದ್ದರೆ ಈ ಥರ ಮಿಸ್ಟೇಕ್ಸ್ ಆಗುತ್ತೆ ಅಂತ ನಾನು ಹೇಳೋದು. ನಿಮಗೆ ಪಕ್ಕಾ ಗೊತ್ತಿರಬೇಕು, ಇದು ಸೆಲ್ಫ್ ಅಡ್ಜಸ್ಟಿಂಗ್ ಫ್ರಿಕ್ಷನ್ನು ಎಫ್ ಎಸ್ ಅನ್ನೋದು. ನೀವು 1 ನ್ಯೂಟನ್ ಫೋರ್ಸ್ ಹಾಕಿದರೆ ಇದು ಬರೀ 1 ನ್ಯೂಟನ್ ಇರುತ್ತೆ. ಇದು 10 ನ್ಯೂಟನ್ ಹಾಕಿದಾಗ ಎಫ್ ಎಸ್ ಈಸ್ 8 ನ್ಯೂಟನ್. ಬಟ್ ಬಾಡಿ ನಿಂತಲ್ಲಿರುತ್ತಾ? ಇಲ್ಲ, ಇಟ್ ಸ್ಟಾರ್ಟ್ ಎಕ್ಸಲರೇಟ್ ಆಗಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಎಫ್ ಎಸ್ ಮ್ಯಾಕ್ಸಿಮಮ್, ದಿಸ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ನಾನು ಸುಮ್ಮನೆ ಅದಕ್ಕೆ ಎಫ್ ಎಸ್ ಅಂತ ಇಟ್ಕೊಂಡೆ, ನೀವು ಏನು ಥಿಂಕ್ ಮಾಡ್ತೀರಿ ನೋಡಬೇಕಿತ್ತು ಅಂತ. ಬಟ್ ದಿಸ್ ಈಸ್ ಎಫ್ ಎಸ್ ಮ್ಯಾಕ್ಸಿಮಮ್ 8 ನ್ಯೂಟನ್ ಫೋರ್ಸ್ ಇದೆ. ಬಟ್ ನಾವು ಅಪ್ಲೈ ಮಾಡಿರೋ ಫೋರ್ಸು 3 ನ್ಯೂಟನ್ ಆಗಿರೋದ್ರಿಂದ ಓನ್ಲಿ 3 ನ್ಯೂಟನ್ ಫ್ರಿಕ್ಷನಲ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಬಿಟ್ವೀನ್ ದ ಬ್ಲಾಕ್ ಆ್ಯಂಡ್ ಫ್ಲೋರ್. ದಟ್ಸ್ ಆಲ್. ಓಕೆ, ಕ್ಲಿಯರ್ ಆಯಿತಾ? ಇದು ಆನ್ಸರ್ 3 ನ್ಯೂಟನ್ ಬಂತಲ್ವಾ? ಓಕೆ, ಮುಂದಕ್ಕೆ ಹೋಗೋಣ. ಸೊ ಸೇಮ್ ಪ್ರಾಬ್ಲಮ್ ತಗೊಂಡಿದ್ದೀನಿ ಅನಿಸುತ್ತೆ. ಹೌದು. ಎ ಬ್ಲಾಕ್ ಆಫ್ ಮಾಸ್ 2 kg ಈಸ್ ಪ್ಲೇಸ್ಡ್ ಆನ್ ದ ಫ್ಲೋರ್. ದ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ 0.4. ಸೇಮ್. ಎ ಫೋರ್ಸ್ ಆಫ್ 3 ನ್ಯೂಟನ್ ಈಸ್ ಅಪ್ಲೈಡ್ ಆನ್ ದ ಬ್ಲಾಕ್ ವಿತ್ ಆನ್ ಆ್ಯಂಗಲ್ ಆಫ್ 30 ಡಿಗ್ರಿ. ಒಂದು ಚೇಂಜ್ ಇದೆ. ವಿತ್ ಆನ್ ಆ್ಯಂಗಲ್ ಆಫ್ 30 ಡಿಗ್ರಿ ಟು ದ ಹಾರಿಜಾಂಟಲ್ ಆ್ಯಸ್ ಶೋನ್ ಇನ್ ಫಿಗರ್. ದ ಫೋರ್ಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಬ್ಲಾಕ್ ಆ್ಯಂಡ್ ಫ್ಲೋರ್ ಈಸ್. ಒಂದು ಚೇಂಜ್ ಇದೆ. ಏನಾಗಿದೆ ನೋಡಿ, ಫೋರ್ಸನ್ನು ಈ ಟೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ ಆ್ಯಂಗಲಲ್ಲಿ ಫೋರ್ಸನ್ನು ಅಪ್ಲೈ ಮಾಡಿದ್ದೀವಿ. ಆವಾಗ ಫ್ರಿಕ್ಷನಲ್ ಫೋರ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ಬೋದು. ಓಕೆ, ಏನು ಮಾಡುವ ಈಗ? ಪ್ರೀ ಬಾಡಿ ಡಯಾಗ್ರಾಮ್ನ ಹಾಕ್ಕೊಂಡ್ವಿ. ಎಮ್ ಜಿ ಯಾವಾಗಲೂ ವರ್ಟಿಕಲಿ ಡೌನ್ವರ್ಡ್ಸ್. ಅದಕ್ಕೆ
ನಾರ್ಮಲಿ ಎನ್ ಇರುತ್ತೆ. ಸೊ ಯಾವುದು ಈ ಸರ್ಫೇಸಿಗೆ ಯಾವಾಗಲೂ ನಾರ್ಮಲಾಗಿ ಎನ್ ಇರುತ್ತೆ. ಬಟ್ ಫೋರ್ಸ್ ಏನಾಗಿದೆ ಅಂದರೆ ವಿತ್ ಸರ್ಟನ್ ಆ್ಯಂಗಲ್, ಹಿಂದೆ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದೆ ನೋಡಿ, ನೆನಪಿದೆ. ಹಾಗಾಗಿ ನಮ್ಗೆ ನಾರ್ಮಲ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನಾಯ್ತು, ಈಗ ಎಮ್ ಜಿ ಈಕ್ವಲ್ಸ್ ಟು ಎನ್ ಮತ್ತು ಎಮ್ ಜಿ ಈಕ್ವಲ್ಸ್ ಟು ಎಫ್ ಸೈನ್ ಥೀಟಾ ಇವೆರಡೂ ಆ್ಯಡ್ ಆಯಿತು. ಹಾಗಾಗಿ ಎಮ್ ಜಿ ಈಕ್ವಲ್ಸ್ ಟು ಎನ್ ಪ್ಲಸ್ ಎಫ್ ಸೈನ್ ಥೀಟಾ ಆಯಿತು. ಕರೆಕ್ಟಾ? ಸೊ ಇಲ್ಲಿ ಕೊಟ್ಟಿರೋದೆಲ್ಲ ಏನಿದೆ, ಮಾಸ್ 2 kg, μs 0.4, ಫೋರ್ಸ್ 3 ನ್ಯೂಟನ್ ಹಾಕಿದ್ರಿ, ಎಫ್ 3 ನ್ಯೂಟನ್ ನೆನಪಿರಲಿ, ಎಫ್ 3 ನ್ಯೂಟನ್. ಆದರೆ ಆ್ಯಂಗಲ್ ಎಷ್ಟಿದೆ, 30 ಡಿಗ್ರಿ ಇದೆ. ಟೇಕ್ ಜಿ ಎಸ್ ಎ 10. ಫಸ್ಟಿಗೆ ಎನ್ನನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎನ್ನನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಎಮ್ ಜಿ ಈಕ್ವಲ್ಸ್ ಟು ಎನ್ ಪ್ಲಸ್ ಎಫ್ ಸೈನ್ ಥೀಟಾ, ಎಮ್ ಜಿ ಈಕ್ವಲ್ಸ್ ಟು ಎನ್ ಪ್ಲಸ್ ಎಫ್ ಸೈನ್ ಥೀಟಾ, ಎಮ್ ಜಿ ಈಕ್ವಲ್ಸ್ ಟು ಎನ್ ಪ್ಲಸ್ ಎಫ್ ಸೈನ್ ಥೀಟಾ. ಸೊ ಹಾಗಾಗಿ ಎನ್ ಈಕ್ವಲ್ಸ್ ಟು ಏನಾಯಿತು ಕೇಳಿದರೆ ಎನ್ ಬೇಕಲ್ವ ನಮಗೆ, ಎಮ್ ಜಿ ಆ ಕಡೆ ಇದೆ, ಎಫ್ ಸೈನ್ ಥೀಟಾ ಆಚೆ ಹೋದರೆ ಮೈನಸ್ ಆಗುತ್ತೆ. ಎನ್ ಈಕ್ವಲ್ಸ್ ಟು ಎಮ್ ಜಿ ಮೈನಸ್ ಎಫ್ ಸೈನ್ ಥೀಟಾ. ಓಕೆ, ಎನ್ ಈಕ್ವಲ್ಸ್ ಟು ಎಮ್ ಜಿ ಮೈನಸ್ ಎಫ್ ಸೈನ್ ಥೀಟಾ. ಸೊ ಈಗೇನಾಯಿತು ಕೇಳಿದರೆ ವ್ಯಾಲ್ಯೂಸನ್ನು ಹಾಕಿ, ಎಮ್ ಅಂದರೆ 2, ಜಿ ಅಂದರೆ 10, 2 ಇಂಟು 10 ಮೈನಸ್ 3, ಸೈನ್ ಎಫ್ ಅಂದರೆ 3 ನ್ಯೂಟನ್ನು, ಸೈನ್ 30. ಸೊ ಸೈನ್ 30 ಅಂದರೆ 1/2, 3 ಇಂಟು 1/2 ಅಂದರೆ 1.5, 20, 2 ಇಂಟು 10 ಅಂದರೆ 20 ಮೈನಸ್ 1.5, 18.5 ನ್ಯೂಟನ್ ಆಯಿತು. ನಾರ್ಮಲ್ ರಿಯಾಕ್ಷನ್ನು 18.5 ನ್ಯೂಟನ್ ಆಗಿತ್ತು. ಹಿಂದಿನ ಎಕ್ಸಾಂಪಲ್ ನೋಡಿ, ಇಲ್ಲಿಗೆ ನೋಡಿ. ಸೊ ಕಡಿಮೆ ಆಗಿದೆ ಈ ನಾರ್ಮಲ್ ರಿಯಾಕ್ಷನ್, ಯಾಕೆಂದರೆ ಫೋರ್ಸು ಲೈಟಾಗಿ ಈ ಬಾಡಿನ ಲಿಫ್ಟ್ ಮಾಡ್ತಾಯಿದೆ. ಒಂದು ವೇಳೆ ಎಫ್ ಸೈನ್ ಥೀಟಾ ಜಾಸ್ತಿ ಆದರೆ ಏನಾಗುತ್ತೆ, ಬಾಡಿಯನ್ನು ಮೇಲೆ ಕೆತ್ಕೊಂಡು ಹೋಗುತ್ತೆ ಫೋರ್ಸ್. ಇದು ವೆಕ್ಟರ್ನ ಒಂದು ಟೆಕ್ನಿಕ್. ಸೊ ವೆಕ್ಟರ್ ಅರ್ಥ ಆದರೆ ತುಂಬ ಎಂಜಾಯಬಲ್, ಖುಷಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ನಾವು ಏನು ಫೈಂಡ್ ಔಟ್ ಮಾಡಬೇಕೀಗ, ಅವಾಗ ಮಾಡ್ದಂಗೆ ಮಾಡಿಬಿಡೋಣ. ಎಫ್ ಎಸ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್ ಮಾಡೋಣ. ಸೊ ಎಫ್ ಎಸ್ ಇಸ್ ಈಕ್ವಲ್ ಟು 0.4 ಇಂಟು 18.5 ದಟ್ ಈಸ್ ಈಕ್ವಲ್ ಟು 7.4 ನ್ಯೂಟನ್. 7.4 ಮಲ್ಟಿಪ್ಲೈ ಮಾಡಿದರೆ ಇಷ್ಟು ಬಂತು. ಇದೇನಿದು, ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದ್ವಲ್ಲ, ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಬಟ್ ನೀವು ಅಪ್ಲೈ ಮಾಡಿರೋ ಫೋರ್ಸ್ ಏನು, ಏನು ಹೇಳಿ, ನೀವು ಅಪ್ಲೈ ಮಾಡಿರೋ ಫೋರ್ಸ್ ಎಷ್ಟು? 3 ನ್ಯೂಟನ್ ಅಂದರೆ ಕಂಪ್ಲೀಟ್ ರಾಂಗ್. 3 ನ್ಯೂಟನ್ ವಿತ್ ಆ್ಯಂಗಲ್ 30 ಡಿಗ್ರಿ. ನೀವು ಅಪ್ಲೈ ಮಾಡಿರೋ ಫೋರ್ಸು ಫ್ರಿಕ್ಷನ್ಗೆ ಅಪೋಸಿಟ್ ಇರುವಂಥದ್ದು ಎಫ್ ಕಾಸ್ ಥೀಟಾ. ಎಫ್ ಎಸ್ ಇಸ್ ಈಕ್ವಲ್ ಟು ಎಫ್ ಕಾಸ್ ಥೀಟಾ. ಅರ್ಥ ಆಗುತ್ತೆ? ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರ್. 3 ನ್ಯೂಟನ್ ಅಂತ ಮತ್ತೆ ಹೇಳಬೇಡಿ, ಯಾಕೆಂದರೆ 3 ನ್ಯೂಟನ್ ಅಪ್ಲೈ ಮಾಡಿದ್ರಿ ಬಟ್ ವಿತ್ ಆ್ಯಂಗಲ್ ಟು ದ ಹಾರಿಜಾಂಟಲ್. ಸೊ ಅವಾಗ ಏನಾಯ್ತು ಇದು, ನೀವು ಈ ರೀತಿ ಫೋರ್ಸ್ ಅಪ್ಲೈ ಮಾಡಿರಿ, ಇದರ ಅರ್ಥ ಏನು? ಸೊ ಬಾಡಿಯನ್ನು ಈ ಕಡೆ ಲಿಫ್ಟ್ ಮಾಡ್ತೀರಂತನಾ? It may be move in the vertical direction or in the horizontal direction. ಬಟ್ ಇದು ಹೋಗೋದಿಲ್ಲ ಅಂತ ಹೇಳಿದೆ, ಯಾಕೆಂದರೆ ಎಫ್ ಸೈನ್ ಥೀಟಾ ತುಂಬ ಕಡಿಮೆ ಇದೆ, ಎಮ್ ಜಿಗಿಂತ ಕಡಿಮೆ ಇದೆ. ಹಾಗಾಗಿ ಬಾಡಿ ಹಿಂಗೆ ಮೂವ್ ಆಗುತ್ತೆ. ಬಟ್ 100% ಎಫ್ ಇಲ್ಲೇ ಇಲ್ಲಲ್ಲ. ಹಾಗಾಗಿ ಎಫ್ ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟು ಅಂತ ನೋಡಿ, ದಟ್ ಈಸ್ ಈಕ್ವಲ್ಸ್ ಟು ಎಫ್ ಎಸ್. ಹಾಗೆ ಮಾಡಿದಾಗ ಏನಾಯಿತು, ಸೊ ಎಫ್ ಕಾಸ್ ಥೀಟಾ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, ಎಫ್ ಅಂದರೆ 3, ಕಾಸ್ 30 ಅಂದರೆ 0.8660 ಬರುತ್ತೆ. ಸೊ √3/2 ಮಾಡ್ಬೋದು. ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತೀರಿ ನೀವು ಫಾಸ್ಟಾಗಿ. ದಟ್ ಈಸ್ ಈಕ್ವಲ್ಸ್ ಟು 2.598 ನ್ಯೂಟನ್. 2.598 ನ್ಯೂಟನ್ ಬಂತು. ಯಾವುದು, ಎಫ್ ಕಾಸ್ ಥೀಟಾ. 3 ನ್ಯೂಟನ್ ಪೂರ್ತಿ ಆ್ಯಕ್ಟ್ ಆಗ್ತಿಲ್ಲ, ಅದನ್ನೇ ನಾನು ಹೇಳಿರೋದು. ಗೊತ್ತಾಗುತ್ತಾ? ಸೊ ನೆಕ್ಸ್ಟ್ ಏನು ಕೇಳಿದರೆ ಇಲ್ಲಿ ನಮಗೆ ಆ್ಯಸ್ ಯೂಸಲ್ ಎಫ್ ಈಸ್ ಸ್ಮಾಲರ್ ದೆನ್ ಎಫ್ ಎಸ್, ಬ್ಲಾಕ್ ಡಸ್ ನಾಟ್ ಮೂವ್. Further, as static friction is self-adjusting, it must be equal to 2.598 ನ್ಯೂಟನ್. ಇದು 2.598 ನ್ಯೂಟನ್ ಇರೋಕ್ಕೆ ಸಾಧ್ಯ. ಸೊ ಹಾಗಾಗಿ ಆನ್ಸರ್ ಏನು ಕೇಳಿದರೆ ನಮಗಲ್ಲಿ ಆಪ್ಷನ್ ಕೊಟ್ಟಿರೋದು 2.3 ಇದೆ. 2.598 2.6 ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ ಮಾಡಿದಾಗ 2.6 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, 2.6 ಅನ್ನೋದು ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಯ್ತಾ ಇದು? ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಎ ಬ್ಲಾಕ್ ಆಫ್ 4 kg ಮಾಸ್ ಈಸ್ ಪ್ಲೇಸ್ಡ್ ಆನ್ ಹಾರಿಜಾಂಟಲ್ ಸರ್ಫೇಸ್ ಆ್ಯಂಡ್ ಎ ಫೋರ್ಸ್ ಆಫ್ 10 ನ್ಯೂಟನ್, ಫೋರ್ಸ್ ನೋಡಿ ಜಾಸ್ತಿ ಇದೆ, ಈಸ್ ಅಪ್ಲೈಡ್ ಆನ್ ಇಟ್. ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಬಿಟ್ವೀನ್ ಬ್ಲಾಕ್ ಆ್ಯಂಡ್ ಟೇಬಲ್ ಈಸ್ 0.2. ಫೈಂಡ್ ದ ಫ್ರಿಕ್ಷನಲ್ ಫೋರ್ಸ್ ಆ್ಯಂಡ್ ಎಕ್ಸಲರೇಷನ್ ಆಫ್ ದ ಬ್ಲಾಕ್. ಎಕ್ಸಲರೇಷನ್ ಯಾವಾಗ ಬರುತ್ತೆ, ಬಾಡಿ ಮೂವ್ ಆದಾಗ ಮಾತ್ರ ಅಲ್ವಾ. ಸೊ ಇಲ್ಲೇನಿದು ಕೈನೆಟಿಕ್ ಫ್ರಿಕ್ಷನ್, ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ನು ಕೊಟ್ಟಿದ್ದಾರೆ. ಫೈಂಡ್ ದ ಫ್ರಿಕ್ಷನಲ್ ಫೋರ್ಸ್ ಆ್ಯಂಡ್ ಎಕ್ಸಲರೇಷನ್ ಆಫ್ ದ ಬ್ಲಾಕ್. ಸೊ ಈಗ ಸಿಚುವೇಶನ್ ಈಸ್ ಲೈಕ್ ದಿಸ್ ವೇ. ಫೋರ್ಸ್ ಅಪ್ಲೈ ಮಾಡಿದಿರಿ, ಇಲ್ಲಿ
ಸ್ಟಾರ್ಟಿಂಗ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇರುತ್ತೆ, ನಂತರ ಏನಾಯಿತು ಇದು ಕೈನೆಟಿಕ್ ಫ್ರಿಕ್ಷನ್ ಆಗುತ್ತೆ. ಬಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಕೈನೆಟಿಕ್ ಫ್ರಿಕ್ಷನ್ನು. ಸೊ ಎಮ್ ಜಿ ಈಸ್ ಆ್ಯಕ್ಟಿಂಗ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಯಾವಾಗಲೂ ಇರುತ್ತೆ ಎಮ್ ಜಿ ಮಾಸ್ ಇದೆ, ಅದಕ್ಕೊಂದು ಗ್ರಾವಿಟಿ ಪುಲ್ ಇದ್ದೇ ಇರುತ್ತೆ. ಆ ಹಾರಿಜಾಂಟಲ್ ಸರ್ಫೇಸ್ ಮೇಲೆ ಇಟ್ಟಿದ್ರಲ್ಲ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ದಿಸ್ ಈಸ್ ದ ಸಿಚುವೇಶನ್. ಓಕೆ, ಸೊ ಏನೇನು ಕೊಟ್ಟಿದ್ದಾರೆ ಇಲ್ಲಿ, ಮಾಸನ್ನು ಕೊಟ್ಟಿದ್ದಾರೆ 4 kg ಅಂತೇಳಿ. ಕೈನೆಟಿಕ್ ಫ್ರಿಕ್ಷನ್ ಇದೆ 0.2, ಕರೆಕ್ಟಾ, 0.2. ಅಪ್ಲೈಡ್ ಫೋರ್ಸ್ 10 Newton ಇದೆ. ಜಿ ಅನ್ನು 10 m/s² ತಗೊಳ್ಳಿ ಅಂತ ಅವರೇ ಹೇಳಿದ್ದಾರೆ. ಸೊ ಈಗ ನೆಕ್ಸ್ಟ್ ಏನು ಕೇಳಿದರೆ ಇಲ್ಲಿ ನಾರ್ಮಲ್ ರಿಯಾಕ್ಷನನ್ನು ಫೈಂಡ್ ಔಟ್ ಮಾಡಿ. ಸೊ ನಾರ್ಮಲ್ ರಿಯಾಕ್ಷನ್ ಎಷ್ಟಿದೆ, n = mg, ನೋ ಪ್ರಾಬ್ಲಮ್. ಇಂಥ ಸಿಚುವೇಶನ್ ಬಂದರೆ ಭಾಳ ಸಿಂಪಲ್, ಏನು ಥಿಂಕ್ ಮಾಡಬೇಕಾಗಿಲ್ಲ. n = mg. ಸೊ n = 4 × 10, ದಟ್ ಈಸ್ 40 Newton. ಓಕೆ, ನಾರ್ಮಲ್ ರಿಯಾಕ್ಷನ್ನು 40 Newton ಬಂದಿದೆ. ನೆಕ್ಸ್ಟ್ ಏನು ಕೇಳಿದರೆ ಕೈನೆಟಿಕ್ ಫ್ರಿಕ್ಷನನ್ನು ಫೈಂಡ್ ಔಟ್ ಮಾಡಬೇಕು ನಾವು. Fk = μk × n. ಸೊ Fk = μk ಕೊಟ್ಟಿದ್ದಾರೆ ನೋಡಿ 0.2 ಆ್ಯಂಡ್ n ಕ್ಯಾಲ್ಕುಲೇಟ್ ಮಾಡಿದ್ವಿ 40. ಸೊ ದಟ್ ಈಸ್ = 40 × 0 ತೆಗೆದ್ರೆ 8 Newton, ಕರೆಕ್ಟಾ. ಸೊ 8 Newton ಇಸ್ ದ ಆನ್ಸರ್. ನಿಮ್ಮ ಅಪ್ಲೈಡ್ ಫೋರ್ಸ್ ಎಷ್ಟಿದೆ, 10 Newton ಇದೆ. 10 Newton ಅಪ್ಲೈಡ್ ಫೋರ್ಸು, 8 Newton ಯಾರು ತಿಂದಾಕಿದ್ರು ಅಂದರೆ ಗೊತ್ತಾಗುತ್ತಲ್ಲ, ಆಪೋಸಿಟ್ ಆ್ಯಕ್ಟ್ ಆಗ್ತಾ ಇದೆ. ಸೊ 10ನಲ್ಲಿ 8 Newton ಲೆಸ್ ಆಗೋಯ್ತು, ಯಾರಿಂದ, ಕೈನೆಟಿಕ್ ಫ್ರಿಕ್ಷನ್ನಿಂದ. ಸೊ ರಿಮೈನಿಂಗ್ ಎಷ್ಟು ಹಾಗಾದರೆ, F - Fk, ಇದು Fs ಅಲ್ಲ, ಇದು Fk = m × a. ಸೊ ಎಷ್ಟದು, ಮಾಸ್ ಗೊತ್ತಿದೆ ನಮಗೆ, ಎಕ್ಸಲರೇಷನನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ a = F - Fs / F - Fk. Fk ಬೇಕಿಲ್ಲಿ, ಕೈನೆಟಿಕ್, ಇದು ಪ್ರಿಂಟ್ ಮಿಸ್ಟೇಕ್ ಇದೆ. Fk / m. ಸೊ F ಅನ್ನೋದು ಅಪ್ಲೈಡ್ ಫೋರ್ಸು 10 Newton ಇದೆ. n ಅನ್ನೋದು ಫ್ರಿಕ್ಷನಲ್ ಫೋರ್ಸ್, ಅಪೋಸಿಟ್ ಆ್ಯಕ್ಟ್ ಆಗ್ತಾ ಇರೋದು. ದಿಸ್ ಈಸ್ 8 Newton ಅಪೋಸಿಟ್. 10 - 8 / 4. m ಮಾಸ್ 4 ಇದೆಯಲ್ಲ, ಮಾಸ್ 4 kg ಇದೆ. ಸೊ 10 - 8 ಅಂದರೆ 2 / 4, ದಟ್ ಈಸ್ 0.5 m/s². ಸೊ ದೀಸ್ ಆರ್ ದ ಆನ್ಸರ್ಸ್. ಫೈಂಡ್ ದ ಫ್ರಿಕ್ಷನಲ್ ಫೋರ್ಸ್, ದಟ್ ಈಸ್ 8 Newton, ಆ್ಯಂಡ್ ಎಕ್ಸಲರೇಷನ್ ಆಫ್ ದ ಬ್ಲಾಕ್, ದಟ್ ಈಸ್ 0.5 m/s². ಬಾಡಿ ಎಕ್ಸಲರೇಟ್ ಆಗ್ತಾ ಇದೆ ಅಂದರೆ ಮೂವ್ ಆಗ್ತಾ ಇದೆ, ಬಟ್ ಕೈನೆಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗ್ತಾ ಇದೆ. ಒಂದು ನೆನ್ಪಿಟ್ಕೊಳ್ಳಿ, ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಮೇಲೆ 2 ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದೆ, ಬಟ್ ಕೈನೆಟಿಕ್ ಫ್ರಿಕ್ಷನ್ ಏನು ಕೇಳಿದ್ರೆ ಈಸಿ ಕಾನ್ಸೆಪ್ಟ್. ಇಲ್ಲಿ ಕೈನೆಟಿಕ್ ಫ್ರಿಕ್ಷನ್ ಇದೆಯಲ್ಲ, ಇದ್ರ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ನೀವು ಫೋರ್ಸನ್ನು ಹಾಕಿದಾಗ, ಬಾಡಿ ಮೂವ್ ಆದಾಗ, ಈ ಕಂಡೀಷನ್ ಏನು, ಫೋರ್ಸ್ ಅಪ್ಲೈ ಮಾಡ್ತೀರಿ, ಬಾಡಿ ಮೂವ್ ಆಗ್ತಾ ಇದೆ. ಸೊ ಎಕ್ಸಲರೇಟ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಫೋರ್ಸ್ ಅಪ್ಲೈ ಮಾಡಿದಾಗ ಬಾಡಿ ಎಕ್ಸಲರೇಟ್ ಆಗುತ್ತೆ. ಅದರಲ್ಲಿ ಫ್ರಿಕ್ಷನ್ನ ಪಾರ್ಟ್ ಎಷ್ಟಿದೆಯೋ ಅಷ್ಟು ಸಬ್ಟ್ರಾಕ್ಟ್ ಆಗಿಬಿಡುತ್ತೆ. ಸೊ 10 Newton ಹಾಕಿದಾಗ ಎಷ್ಟು ಎಕ್ಸಲರೇಟ್ ಆಗಬೇಕಿತ್ತು ಅಷ್ಟು ಎಕ್ಸಲರೇಟ್ ಆಗೋದಿಲ್ಲ. 8 Newton ಅದರಲ್ಲಿ ಈ ಕೈನೆಟಿಕ್ ಫ್ರಿಕ್ಷನ್ನು ಅದನ್ನು ಏನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ಸೊ ಯೂಸ್ ಮಾಡ್ಕೊಳ್ಳುತ್ತೆ, ಅಷ್ಟು ಫೋರ್ಸನ್ನು 8 Newton ಫೋರ್ಸನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ರಿಮೈನಿಂಗ್ ಏನು ಕೇಳಿದರೆ, ಎಷ್ಟು ಫೋರ್ಸ್ ಉಳೀತು ಅಷ್ಟು ಎಕ್ಸಲರೇಟ್ ಆಗುತ್ತೆ. ಇಲ್ಲ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, 10 Newton ಬದಲು 8 Newton ಆದರೆ ಏನಾಗ್ತಾಯಿತ್ತು. ಸೊ ಕೈನೆಟಿಕ್ ಅಂತ ಹೇಳ್ತಾ ಇದ್ದರೆ ಬಾಡಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಒಂದು ವೇಳೆ ಅಪ್ಲೈಡ್ ಫೋರ್ಸು 8 Newton ಇದ್ದರೆ ಕೈನೆಟಿಕ್ ಫ್ರಿಕ್ಷನು 8 Newton. ಸೊ ದರ್ ಇಸ್ ನೋ ಫೋರ್ಸ್ ರಿಮೈನಿಂಗ್ ಟು ಎಕ್ಸಲರೇಟ್. ಫೋರ್ಸ್ F - Fk = 0. ಮಾಸ್ 0 ಆಗಲ್ಲ ಅಂದರೆ ಏನರ್ಥ, ಎಕ್ಸಲರೇಷನ್ 0. ಎಕ್ಸಲರೇಷನ್ 0 ಅಂದರೆ ಅರ್ಥ ಏನು, ಬಾಡಿ ಮೇ ಮೂವ್ ಫಸ್ಟ್ ಲಾ ನ್ಯೂಟನ್ಸ್. ಬಾಡಿ ಮೂವ್ ಆಗ್ತಾ ಇರ್ಬೋದು, ಬಾಡಿ ಮೂವ್ ಆದಾಗೆಲ್ಲ ಎಕ್ಸಲರೇಷನ್ ಆಗಿದೆ ಅನ್ಕೋಬೇಡಿ. ಸೊ ಬಟ್ ಏನು, ಎಕ್ಸಲರೇಷನ್ ಇಲ್ಲ ಅಂದರೆ ಏನರ್ಥ, ಕಾನ್ಸ್ಟೆಂಟ್ ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಗೊತ್ತಾಯ್ತಾ. ಓಕೆ, ಸೊ ಫ್ರಿಕ್ಷನ್ಗೆ ಇಷ್ಟು ಇನ್ಫಾರ್ಮೇಷನ್ನು ಇನಫ್ ಅನಿಸುತ್ತೆ ನನಗೆ. ಮತ್ತೇನಾದರೂ ಬೇಕಾದರೆ ನೀವು ವಿಡಿಯೋಗೆ ಮೆಸೇಜ್ ಮಾಡಿ, ನೋಡಿದವರು ನಿಮ್ಗೆ ಇಷ್ಟ ಆದರೂ ಮೆಸೇಜ್ ಮಾಡಿ, ಅಥವಾ ಏನೋ ಒಂದು ಕಾನ್ಸೆಪ್ಟ್ ಬೇಕಿತ್ತು ಸರ್ ಅಂತ ಹೇಳಿದರೆ ನಾನು 1-2 ದಿನಗಳಲ್ಲಿ ಅದ್ರ ಮೇಲೆ ವೀಡಿಯೋನ ಹಾಕ್ತಾ ಇರ್ತೇನೆ. ಬಟ್ ಎಸ್ಪೆಷಲಿ ಇದರ ಬೆನಿಫಿಟ್ ತಗೊಳ್ಳಿ. ಮತ್ತು ಮುಂದಿನ ಒಂದು ಕ್ಲಾಸಿಗೆ ನಾವೇನು ಮಾಡುವ, ವಾಪಸ್ ಕನೆಕ್ಟೆಡ್ ಬಾಡಿ ಪ್ರಾಬ್ಲಮ್ಸಿಗೆ ಹೋಗೋಣ ವಿತ್ ಫ್ರಿಕ್ಷನ್. ಈಗ ಫ್ರಿಕ್ಷನ್ ನೀವು ರೆಡಿ ಆಗಿದ್ದೀರಿ ಅನ್ಕೋತೀನಿ. ಸೊ ವಿತ್ ಫ್ರಿಕ್ಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.